ಫಸ್ಟ್ MP ಹೊಸಮನಿ ಸಿದ್ದಪ್ಪನ ಅಂತೇಳಿ ಏಲಕ್ಕಿ ಮಾಲಿ ಮಾಡ್ಬೇಕು ಸುಮ್ಕ ಏಲಕ್ಕಿ ಮಾರ್ಕೆಟ್ ಇದು ಅಂತೇಳಿ ಅವ್ರ ಹೇಳ್ದಂಗ ನಮ್ಗ ಪೇಟ ಮಾಡ್ತಾರ ಇಲ್ಲ ನೋಡ್ರಿ ಪೇಟ ಈ ಬಾದಾಮಿ ಪೇಟ ಏಲಕ್ಕಿ ಪೇಟ ಇದನ್ನ ಮಾಡ್ತೀವಿ 1996 ಒಳಗಡೆ ನೀಡಿದಂತಹ ರಾಜ್ಯ ಪ್ರಶಸ್ತಿ. ನಾವು ಹೈಯೆಸ್ಟ್ ದೊಡ್ಡ ಮಾಲಿ ಮಾಡಿದ್ದ ಶ್ರವಣ ಬೆಳಗೊಳಕ್ಕ ಗೊಮಟೇಶ್ವರನ ಮೂರ್ತಿ ಪುನೀತ್ ರಾಜ್ಕುಮಾರ್ ಹಾಕ್ಬೇಕಂತೇಳಿ ಪೇಟ ರೆಡಿ ಮಾಡಿಸ್ಕೊಂಡ್ ಅವ್ರು ಕ್ಯಾರಿ ಮಾಡ್ಕೊಂಡು ಬೆಂಗಳೂರು ಹೋಗಿ 8 ದಿವಸ ಇದ್ದಾಗ ಅಷ್ಟ್ರ ನೋಡೋಗ ಪುನೀತ್ ರಾಜ್ಕುಮಾರ್ ಅವ್ರು ಇದಾಗಿದ್ರು. ಸಾಮಾನ್ಯವಾಗಿ ನಮ್ಗೆ ಯಾರಾದ್ರೂ ಮಾಲಿ ಹಾಕಿದ್ರ ಅಥವಾ ಮಾಲಿ ಕೊಟ್ರ ಏನ್ ಮಾಡ್ತೀವಿ, 2 ದಿನ ಇಟ್ಕೋತೀವಿ, ಆಮೇಲೆ ತೆಗೆದು ಬಿಸಾಕ್ತಿವಿ. ಆದ್ರ ಈ ಮಾಲಿ ಐತಲ್ರಿ, ಇದನ್ನ ನೀವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡಬಹುದು, ಏನೂ ಆಗಂಗಿಲ್ಲ. ಆಮೇಲೆ ಇಲ್ಲಿ ಇದ್ರಾಗ ಐಟಮ್ ಐತಲ್ರಿ, ಇದನ್ನ ನೀವು ಬಳಕೆ ಕೂಡ ಮಾಡಬಹುದು. ಇದು ಏನಂದ್ರ ಇದನ್ನ ನೀವು ಬಳಕೆ ಕೂಡ ಮಾಡಬಹುದು. ಏನು ಬಿಳಿ ಬಿಳಿ ಐತೆ ಅಂತ ನೋಡ್ತೀರಣ, ಇದು ಹಾವೇರಿಯ ಸುಪ್ರಸಿದ್ಧ ಏಲಕ್ಕಿ ಮಾಲೆ. ಶರಣಾರ್ಥಿ. ಇವತ್ತು ನಾ ಬಂದಿನಿ ಹಾವೇರಿಗೆ. ಸುಮಾರು ಒಂದು 100 ವರ್ಷಗಳ ಏನು ಕಾಲ ಈ ಮಾಲೆ ಏಲಕ್ಕಿ ಮಾಲೆಯನ್ನ ತಯಾರಿಸ್ಕೊಂಡು ಬರ್ತಕ್ಕಂತ ಒಂದು ಫ್ಯಾಮಿಲಿನ ನಾನ್ ನಿಮ್ಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ, ಇದೇನು ಏಲಕ್ಕಿ ಮಾಲೆ ಅಂತಾರೆ, ಇದು ಬಿಳಿ ಬಿಳಿ ಐತಲ್ಲ ಅಂತ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ನಾವೇನ್ ರೆಗ್ಯುಲರ್ ಆಗಿ ಏಲಕ್ಕಿ ಯೂಸ್ ಮಾಡ್ತೇವಲ್ಲ ಮನ್ಯಾಗ, ಅದನ್ನ ಏನು ಕಲ್ಟಿವೇಟ್ ಮಾಡಿ ಬಾಯ್ಲ್ಡ್ ಮಾಡಿ ಡ್ರೈ ಮಾಡ್ತಾರ. ಅವಾಗ ಅದು ಗ್ರೀನಿಶ್ ಬರ್ತೈತಿ. ಮಾಡ್ತಾರ ಬೇರೆ ಬೇರೆ ರೀತಿಯ ಮಾಲೆ ಮತ್ತೆ ಪೇಟ ಇದೇ ತರದಂತ ಒಂದಿಷ್ಟು ಮಸಾಲೆ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲೊಂದು ಸಂಸಾರ ಸುಮಾರು 100 ವರ್ಷ, ಒಂದು ಕುಟುಂಬ 100 ವರ್ಷಗಳಿಂದ ಈ ಕಾಯಕವನ್ನ ಮಾಡ್ತಾ ಇದಾರ. ಅವರನ್ನ ನಾನು ನಿಮಗೆ ಇವತ್ತ ಪರಿಚಯ ಮಾಡ್ಕೊಡ್ತೀನಿ. ಆಮೇಲೆ ಈ ಫ್ಯಾಮಿಲಿ ಅವ್ರಿಗೆ ಯಾಲಕ್ಕಿ ಮಾಲಿ ಮಾಡಿದ್ದಕ್ಕ ಅಂತಾನ ಅವ್ರನ್ನ ಗುರುತಿಸಿ ಅವರ ಮೆಂಬರ್ ಒಬ್ಬರಿಗೆ ರಾಜ್ಯ ಪ್ರಶಸ್ತಿ ಕೂಡ ಕೊಟ್ಟಾರ. ಅವ್ರನ್ನ ನೋಡೋಣ. ಇದೆಲ್ಲ ಟೈಪ್ಸ್ ಆಫ್ ಏಲಕ್ಕಿ ಮಾಲೆ ನೋಡ್ರಿ. ಫೈನ್ ಕ್ವಾಲಿಟಿ ಏಲಕ್ಕಿನ ಯೂಸ್ ಮಾಡ್ಕೊಂಡು ಕಟ್ಟಿರ್ತಕ್ಕಂಥ ಏಲಕ್ಕಿ ಮಾಲಿ. ಇಲ್ಲಿ ಬೇರೆ ಬೇರೆ ಸೈಜ್ ಒಳಗಡೆನು ಮಾಡ್ತಾರೆ ಏಲಕ್ಕಿನ. ಈ ಹಾವೇರಿ ಅನ್ನೋದೇನೈತಲ್ರ ಅದನ್ನ ಏಲಕ್ಕಿ ನಾಡು ಅಂತ ಕರೀತಾರೆ. ಯಾಕಂತಂದ್ರ ಅದರ ಪ್ರೊಸೆಸ್ ಆಗ್ತಿದ್ದು ಇಲ್ಲೇ ಪ್ರೊಸೆಸ್ ಆಗಿ ದೇಶ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿತ್ತು. ಆ ತರದ ಯಾಲಕ್ಕಿ ವ್ಯವಹಾರವನ್ನ ಮಾಡಿದವರು ಒಬ್ರು ನಮ್ ಜೊತೆ ಅದರ ಅವ್ರು ಮಾತಾಡ್ತೀನಿ. ಸರ್, ನೀವು ಯಾಲಕ್ಕಿ ವ್ಯಾಪಾರ ಮಾಡ್ತಿದ್ರಂತಲ್ಲ ನಿಮ್ಮ ಮನೆತನದೊಳಗ, ಎಷ್ಟು ವರ್ಷದಿಂದ ನಿಮ್ಮ ಮನೆತನದ ಯಾಲಕ್ಕಿ ವ್ಯಾಪಾರ? ನಮ್ಮ ತಂದೆಯವರಿಂದ ಹಿಡಿದು ನಮ್ಮ ತಾತವ್ರ ಹಿಡಿದು ಒಂದ್ 100 ವರ್ಷ ಆಯ್ತು ನೋಡ್ರಿ ಮಾಲಕ. ನೀವ್ ಎಷ್ಟು ವರ್ಷ ಯಾಲಕ್ಕಿ ವ್ಯಾಪಾರ? 20-25 ವರ್ಷ ಆಯ್ತು. ಈ ವ್ಯಾಪಾರ ಅಂದ್ರೆ ಹೆಂಗ್ ಸರ್ ಇದು? ವ್ಯಾಪಾರ ಅಂದ್ರೆ ನಾವು ಸಕಲೇಶ್ಪುರದಿಂದ ಹೋಗಿ ಬೆಳ್ಳೂರ್ ನಂಜೇಗೌಡ ಬ್ರದರ್ಸ್ ಅಂತೇಳಿ ದೊಡ್ಡ ಅಂಗಡಿ ಇದ್ರಿ, ಅಲ್ಲಿಂದ ಹರಾಜ್ ಆಗ್ತೈತಿ. ಅಲ್ಲಿ ಹರಾಜ್ 1 ಟನ್ 2 ಟನ್ ಏಲಕ್ಕಿ ಖರೀದಿ ಮಾಡಿ ಅದನ್ನ ಸಣ್ಣದು ದೊಡ್ಡದು ಮಾಡಿ ಆ ದೊಡ್ಡ ಕ್ವಾಲಿಟಿ ಏಲಕ್ಕಿ ಏನಿಲ್ಲ ಮಾಲಿಗೆ ತಕೊಂಡ್ ಬಂದು ಅದನ್ನ ವೈಟ್ ಮಾಡಿ. ವೈಟ್ ಮಾಡೋದಂದ್ರಲ್ಲ ಹೆಂಗದ? ಅದ ವೈಟ್ ಅಂದ್ರೆ ಇಲ್ಲಿ ಹಾವೇರಿಯಲ್ಲಿ ಒಂದು ದೊಡ್ಡ ಬಾವಿ ಇತ್ತು, ಆ ನೀರಿನ ಬಾವಿಯಿಂದನೇ ವೈಟ್ ಆಗ್ತಿತ್ತು. ಆಮೇಲೆ ಆ ಬಾವಿ ನೀರು ಬಂದ್ ಆಗ್ಬಿಡುತ್ತೆ. ಆಮೇಲೆ ನಾವ್ ಏನ್ ಮಾಡಿದ್ರೆ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ತಮ್ಮಂದು ಆಮೇಲೆ ನೀರು ಬೋರಿಂದ ಎಲ್ಲ ವಾಪರ್ಸಿ ವೈಟ್ ಮಾಡಿ 3 ಸರಿ ತೊಳಿತೀವಿ. 3 ಸರಿ ಗಂಧಕ ಅದಕ್ಕೆ ಹುಗಿ ಹಾಕಿ ವೈಟ್ ಮಾಡಿ ಆಮೇಲೆ ಡ್ಯಾಮೇಜ್ ಆಗಿದ್ದ ಏಲಕ್ಕಿ ಎಲ್ಲ ಬೇರೆ ಮಾಡಿ ಒಳ್ಳೆ ಏಲಕ್ಕಿ ತಮ್ಮಂದು ಎಕ್ದಮ್ ಸ್ಟ್ಯಾಂಡರ್ಡ್ ಏಲಕ್ಕಿ ಅಷ್ಟೇ ನಡೀತಿದೆ ಮಾಲಿಗೆ. ಆ ಕಚರಾ ಏಲಕ್ಕಿ ನಡೆಯೋದಲ್ಲ. ಫಸ್ಟ್ ಕ್ವಾಲಿಟಿ ಏಲಕ್ಕಿ ಇವ್ರು ತಗೊಂತಿದ್ರು. ಹೆಂಗೈತಿ ಸರ್ ಈಗ ಹಾವೇರಿಯಾಗ ಈಗ ಏಲಕ್ಕಿ ವ್ಯಾಪಾರ ಹೆಂಗೈತ್ರಿ? ವ್ಯಾಪಾರ ಮೊದ್ಲಿನಂಗಿಲ್ಲ, ಮೊದ್ಲು ದೊಡ್ಡ ವ್ಯಾಪಾರ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ನಿಮ್ಗೆ ಗೊತ್ತಾಯ್ತಲ್ರಿ ಏಲಕ್ಕಿನ ಬಿಸ್ನೆಸ್ ಹೆಂಗ್ ನಡೀತಿತ್ತು ಅಂತ ಒಬ್ರು ಹೇಳಿದ್ರಲ್ಲ. ಏಲಕ್ಕಿ ಮಾಲಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ನಂಗ ಉಸ್ಮಾನ್ ಸಾಬ್ ಸರ್ ಅದಾರ ನಮ್ ಜೊತೆ, ಪಟೇವಾಗರ್ ಸರ್. ಅವ್ರು ಹೇಳ್ತಾರ ಇವ್ರು ಯಾವ ಟೈಮಿಂದ ಹೆಂಗ ಏಲಕ್ಕಿ ಮಾಲಿ ಅನ್ನೋದು ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಅವ್ರು ಹೇಳ್ತಾರ. ಅವ್ರ ತಲಾಂತರದಿಂದ ಮಾಡ್ಕೊಂಡ್ ಬಂದಂತದ್ದು ಐತದ. ಮಾತಾಡ್ಸೋಣ ಸರ್. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಫ್ಯಾಮಿಲಿ ಕುಲಕಸಬು ಏನಿತ್ತು ಸರ್ ಮೊದ್ಲ? ಏಲಕ್ಕಿ ಮಾಲಿಗಿಂತ ಮುಂಚಿನ ಕುಲಕಸಬು ಏನಿತ್ರಿ? ಬಂಗಾರ ಸರ. ಎಲ್ಲಾ ಒಟ್ಟ ಟೋಟಲ್ ಬಂಗಾರದ್ದು. ಟೀಕಿ ಮೊದಲ ಟೀಕಿ ಅಂತ ಹೇಳಿ ಬರ್ತಿದ್ದು. ಟೀಕಿ ಮೇಲ್ಗುಂಡು ಎಲ್ಲ ಹಳೆ ಕಸಬ್ ಇದು. ಟೀಕಿ ಅಂದ್ರೆ ಹಿಂಗ ರೌಂಡ್ ರೀ. ಈಗ ನಕ್ಲೆಸ್ ಏನ್ ಬಂಗಾರದ ಬಂದ ನೋಡ್ರಿ ಕೊಳ್ಳಗ, ಆ ನಮೂನಿ ಟೀಕಿ ಅಂತ ಹೇಳಿದ್ರು. ಅವಾಗ ಮೇಲ್ಗುಂಡು ಅಂತ ಹೇಳಿದ್ರು, ಬೇನಕಾಯಿ ಸರ ಅಂತ ಹೇಳಿದ್ರು. ಅವೆಲ್ಲ ಮಾಡ್ತಿದ್ರು. ಅದ್ರ ಗೊಂಡೆ ಆವಾಗ ರಾಜಗೊಂಡೆ ಅಂತೇಳಿ ಒಂದು ಸ್ಪೆಷಲ್ ತೋರಿಸ್ತೀನಿ ನಿಮ್ಗೆ. ರಾಜಗೊಂಡೆ ಮಹಾರಾಜರ ಹಿಂಗ ಪಂಕ ಹಾಕ್ತಿರ್ತಾವ ನೋಡ್ರಿ, ಅವ್ರದೆಲ್ಲ ಗೊಂಡೆ ಬಿದ್ದಿರ್ತಾವ. ಆ ಗೊಂಡೆ ಕೆಲಸ
ರಾಜ್ ಮಹಾರಾಜರ ಎಲ್ಲ ಕೆಲಸ ಅವೆಲ್ಲ ಹಳೆ ಕೆಸಬು. ಸರ್ ಈಗ ಇದೇನ್ ಮಾಡಕತ್ತೀರಲ್ಲ ಸರ್, ಏನ್ ಸರ್ ಇದು? ಇದು ಬಂಗಾರದ ಸರ ಇದೆ. ಹಾ. ಬಂಗಾರ ಸರ. ಹಾ. ಇದು ನಮ್ದು ಹಳೆ ಕಸಬ್ ಇದು. ಹಾ. ಇದಾದ ಒಳಗೆ ಇದು ಏಲಕ್ಕಿ ಬಂತು ಆ ಒಳಗೆ. ಸರ್ ಇದನ್ನ ನೀವು ನಿಮ್ಮ ಫ್ಯಾಮಿಲಿ ಪೂರ್ವಜರು ನಮ್ ತಂದಿ ತಾಯಿ ಈ ಕಸಬ್ ಒಳಗ 1 ನಂಬರ್ ಅವರೆಲ್ಲ. ಇನ್ನು ನಾವ್ ಏನ್ ಕೆಲಸ ಮಾಡಕ್ ಬರೋದ್ರಿ ಅಂತ ಕೆಲಸ ಮಾಡ್ತಿದ್ದಾರ ಅವ್ರಿ. ರಾಜ ಮಹಾರಾಜರಿಗೆಲ್ಲ ಮಾಡ್ಕೊಟ್ಟಿದ್ರು. ರಾಜ ಮಹಾರಾಜರಿಗೆ ಮೈಸೂರು ಮಹಾರಾಜರ ಇಲ್ಲಿ GS ಕಾಲೇಜ್ ಓಪನಿಂಗ್ ಅವರ ಬಂದಿದ್ರು. ಅವ್ರ ಅವಳಗ ಮೋದಿ ಅವರು ಸಾಕಷ್ಟು ಮಂದಿ ಹಾಕ್ಯಾರ ನಮ್ಮ ಏಲಕ್ಕಿ ಮಲಿ. ಇನ್ನೂವರೆಗೆ ರಾಷ್ಟ್ರಪತಿ ಅವಳ ಪ್ರಧಾನ ಮಂತ್ರಿ ಎಷ್ಟು ಮಂದಿ ಆಗ್ಯಾರ ಅವ್ರೆಲ್ಲಾರು ನಮ್ಮ ಮನೆ ಹಾಕ್ಯಾರ ನೋಡ್ಲಿಕ್ಕೆ. ಸರ್ ಇದು ರಾಜಗೊಂಡೆ, ಇದಕ್ಕೆ ರಾಜಗೊಂಡೆ ಅಂತಾರೆ. ಅಡ್ಡ ಪಲ್ಕಿ ಇರ್ತಾವಲ್ಲ, ಅಡ್ಡ ಪಲ್ಕಿ ಒಳಗೆ ಹೆಂಗ್ ಕಟ್ಟಿರ್ತಾರ ಸಾಲ್ಗೆ. ಅವಳಗ ಮಠದಾಗ ಉಕ್ಕಿರ ಮಠ ಆಗಲಿ 3000 ಮಠ ಆಗಲಿ ದೊಡ್ಡ ಮಠದಾಗ ಮ್ಯಾಗ ಮುಂದ್ ಕಟ್ಟಿರ್ತಾರ ಒಳಗ. ಇದ್ರಾಗ ವೆರೈಟಿ ಏನ್ರಿ ಇರ್ತೈತಿ? ಬಾಳ ವೆರೈಟಿ ಇರ್ತಾವ್ರಿ ಇದ್ರಾಗ. ಇದು 800 ರೂಪಾಯಿ 1000 ಒಂದ್ ಪೀಸ್ಗೆ. ಇದು ರೆಡಿ ಆಗ್ಬೇಕು. ರೆಡಿ ಆಗ್ಬೇಕು. ಸಾಧಾರಣ ಗೊಂಡೆ. ಸಾಧಾರಣ ಈ ಹಳೆ ಕಸಬ್ ಅಗ್ದಿ ನಮ್ದು ಬಹಳ ಪುರಾತನದ ಕಸಬ್. ಬಹಳ ಪುರಾತನದ. ಇದಾದ ಬಳಕ ಇದಾದಂದ್ರೆ ಅದ್ರ ಕೂಟ ಇದು ಬಂಗಾರದ ನಿಮ್ ತೋರಿಸಿದ್ನಲ್ಲ ಅದ್ರ ಕೂಟ ಅದ್ ಬಂಗಾರದ್ದು ಮಾಡೋ ಕೆಲಸ ಇದ ಪೂಜೆ ನಮ್ದು ಅವಾಗ. ಇದ್ರ ಮಧ್ಯ ಈ ಏಲಕ್ಕಿ ಸರ ಅಂತ ಹೆಂಗ್ ಹುಟ್ಕೋತ ಸರ? ಏಲಕ್ಕಿ ಸರ ಅಂದ್ರ ನಮ್ದು ಮಾರ್ಕೆಟ್ ಮೇನ್ ಮಾರ್ಕೆಟ್ ರೀ. ಆಲ್ ಇಂಡಿಯಾಕ್ ಫೇಮಸ್ ಮಾರ್ಕೆಟ್ ನಮ್ದು ಹಾವೇರಿ ಏಲಕ್ಕಿ ಸಲುವಾಗಿ. ಬೆಳೆದು ಕೇರಳ, ಸಕಲೇಶ್ಪುರ, ಮೂಡಿಗೆರೆ. ಸಕಲೇಶ್ಪುರ ದೊಡ್ಡ ಮಾರ್ಕೆಟ್ ಇದ್ರ ಅವಾಗ. ಈಗ ಬಂದಾಗ್ಬಿಡ್ತು. ಇದು ಮಳೆಗಾಲ ಹೆಚ್ಚಿಗೆ ಕಡೆ ಮಾಡ್ಕೊಳ್ಳ ಬಂದ್ ಮಾಡಿದ್ರ. ಅವಳಕ್ ಮೂಡಿಗೆರೆ, ಸಕಲೇಶ್ಪುರ ಅಲ್ಲಿಂದ ಪೂರ ಇಲ್ಲಿಗೆ ಏಲಕ್ಕಿ ಬರ್ತಿತ್ತು. ಏಲಕ್ಕಿ ಇಲ್ಲಿ ಬಂದು ಕ್ವಾಲಿಟಿ ಆಗ್ತಿತ್ತು. 3-4 ಕ್ವಾಲಿಟಿ ಮಾಡ್ತಿದ್ರು. ಸುನೀರಿ ಅಂತೇಳಿ ಮಾಡ್ತಿದ್ರು. ಅವಳಗ್ ವೈಟ್ ಮಾಡ್ತಿದ್ರು. ಅದು ವೈಟ್ ಮಾಡೋ ಮುಂದ ನಮ್ಮ ಇಲ್ಲಿ ಫಸ್ಟ್ MP ಹೊಸಮನಿ ಸಿದ್ದಪ್ಪ ಅಂತೇಳಿ, ಸಿದ್ದಪ್ಪ ಸರ್ಕಲ್ ಐತಲ್ಲ ಅವ್ರ ನಮ್ಮ ಅಪ್ಪರ್ ಕೂಡ ಬಹಳ ಪರಿಚಯ. ನಮ್ಮ ಅಪ್ಪರ್ ಅವರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಒಂದ ವಯಸ್ಸು ಅಂತ ಹೇಳಿ ಆ ಮೂಮೆಂಟ್ ನಾಗ ನಮ್ಮ ಅಪ್ಪರ್ ಬಂದವ್ರು ಅಂದ್ರೆ ಕ್ಲೋಸ್ ರೀ. ಈ ಕಡೆ ನಮ್ಮ ಮನಿ ಅವ್ರದ್ದು ಇಲ್ಲ ಐತಿ ಚೆನ್ನಾಗಿ. ಅವ್ರು ಬಂದ್ ನಮ್ಮ ಅಪ್ಪರ್ ಕೇಳ್ದಂಗ ಏನಂತೇಳಿ, ಸಾಹೇಬ್ರ ಬರೀ ಇವಾಗ ಮಾಡ್ತೀರ ಮತ್ತೇನಾರ ಮಾಡ್ತೀರಿ, ನೀವ್ ಏನ್ ಹೇಳ್ತೀರ ಅದ್ ಮಾಡ್ತೀವಿ ಸಾಹೇಬ್ರ. ಏಲಕ್ಕಿ ಮಾಲಿ ಮಾಡ್ಬೇಕು ನೀವು ಸುಮ್ಕ, ಏಲಕ್ಕಿ ಮಾರ್ಕೆಟ್ ಇದು ಅಂತೇಳಿ ಅವ್ರ ಹೇಳ್ದಂಗ ನಮ್ಗ. ಅವರ ಹೇಳಿದ್ರು ನಮ್ಗೆ ಮಾಡ್ತೀವ್ರಿ ಹಂಗದ್ ಮಾಡ್ರಿ. ಹೋಗಿ ಅವಳಗ ಒಂದ್ 1/4 kg ಏಲಕ್ಕಿ ತಂದು ನಮ್ಮ ಅಪ್ಪರ್ ಮಾಡಿದ್ರು. 1/4 kg ಏಲಕ್ಕಿ ಅವಾಗ 1/4 kg ತಂದು ಅವಾಗಿನ 70 ರೂಪಾಯಿ 80 ರೂಪಾಯಿ kg ಏಲಕ್ಕಿ ಆ ಮೊಮೆಂಟ್ ನಾಗ. ಆದ್ರೂ 1/4 kg ತಂದು ಒಂದ್ ಮಾಲಿ ಮಾಡಿದ್ವಿ. ಇಂಥವ್ ಮಾಡ್ರಿ ನಮ್ಗ. ಪಂಡಿತ್ ಜವಾಹರ್ಲಾಲ್ ನೆಹರು, ಬಾಬು ರಾಜೇಂದ್ರ, ಡಾಕ್ಟರ್ ನಮ್ಮ ರಾಷ್ಟ್ರಪತಿ ಅವ್ರಿಗೆ ಹೋಗಿದ್ರು ಅವಾಗ ಅವ್ರ. ಅಂದ್ರೆ ನಮ್ಮ ಹಾವೇರಿ ಏಲಕ್ಕಿ ಅಂದ್ರೆ ಸ್ಪೆಷಲ್ ಮಾಲಿ. ಇನ್ನೂವರೆಗೆ ಹಂಗೈತದ. ಹಾವೇರಿ ಅಂದ್ರೆ ಏಲಕ್ಕಿ ಮಾಲಿ, ಏಲಕ್ಕಿ ಅಂದ್ರೆ ಹಾವೇರಿ ಹಿಂಗ. ಅವಾಗಿಂದ ಚಾಲು ಆದ್ ನೋಡ್ರಿ. ಅವಂಗ ಅವ್ರು ಬರ್ತಾ ಅವ್ರು ಹೋದ್ ಬಳಕ ಮತ್ತೆ ಬೇರೆ MP ಬಂದ್ರು, ಸನದಿ ಅವ್ರು ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು. ಹಂಗ ಚಾಲೂನ ನಮ್ಮ ಇವ್ರು ಮೆಣಸಿನ್ಕಾಯಿ ವಕೀಲರು ಬಂದ್ರು, ಮೆಣಸಿನ್ಕಾಯಿ ಅವ್ರು ಬಂದ್ರು. ಒಟ್ಟ ಎಲ್ಲಾರು ಇನ್ನೂವರೆಗೆ ಸಹಕಾರ ಹಂಗ ಕೊಡಂತಾರ. ಹಂಗ ಮಾಲಿ ಹಾಕ್ತಾರ. ಅವಳಕ್ ಪ್ರಧಾನ ಮಂತ್ರಿ ಮೋದಿ ಅವ್ರ ಸಾಕಷ್ಟು ಹಾಕ್ಯಾರ ನೋಡ್ರಿ. ಪೇಟ ಮಾಡ್ತಾರ. ಇಲ್ಲ ನೋಡ್ರಿ ಪೇಟ, ಈ ಬಾದಾಮಿ ಪೇಟ, ಏಲಕ್ಕಿ ಪೇಟ ಇದನ್ನ ಮಾಡ್ತೀವಿ. ಪೇಟ ಏಲಕ್ಕಿ ಪೇಟ ಅಂತ ಪೇಟ ಮಾಡ್ತೀವಿ. ಬಾದಾಮಿ ಅವಳಿಗೆ ಇವೆಲ್ಲ ಎಲ್ಲಾ ಕ್ವಾಲಿಟಿ ಏಲಕ್ಕಿ. ಕಮ್ಮಿ ಅಂದ್ರ ಅವಳಗ ಶ್ರವಣಿ ಬೆಳಗೊಳ, ಶ್ರವಣಿ ಬೆಳಗ 55,000 ರೂಪಾಯಿ ಒಂದ್ ಮಾಲಿ ಕಳಿಸಿದ್ವಿ ಅಲ್ಲಿ. ಒಂದ ಮಾಲಿಗೆ 55,000 ರೂಪಾಯಿ. ಎಷ್ಟು ವರ್ಷದಿಂದ ಈ ಏಲಕ್ಕಿ ಸರ ಅನ್ನೋದು ನಿಮ್ಗ? ನನಗೆ 72 ವರ್ಷ ಅಂದ್ರೆ ಲೆಕ್ಕ ಹಾಕಿರುವ. ನನಗೆ 72 ವರ್ಷ. 72 ವರ್ಷಕ್ಕಿಂತ ಮುಂಚಿಲಿಂದ ಚಾಲು ಐತಿ. ಅಂದ್ರೆ ನಮ್ಮ ಅವ್ಗ 104 ವರ್ಷ ಇತ್ತು. ನಮ್ಮ ಅವ್ಗ 104 ವರ್ಷ. ನಮ್ಮ ಅಪ್ಪರ ಬಳಗ ಹೋಗಿ ಎಷ್ಟು ವರ್ಷ ಆತಿ. ಅವಾಗಿಂದ ಚಾಲು ಐತಿ. ನಾ ಹೇಳ್ರಿ ನಿಮ್ಮ ತಾಯಿಯವರಿಗೆ ರಾಜ್ಯ ಪ್ರಶಸ್ತಿ ಫೋಟೋ ಐತೆ ಐತ್ರಿ. ನಿಮ್ಮ ತಾಯಿಯವರಿಗೆ ಸಿಕ್ಕಿರ್ತಕ್ಕಂತ ರಾಜ್ಯ ಪ್ರಶಸ್ತಿ. ಇವರು JH ಪಟೇಲ್ ಸುಮಾವಸ್ ಅಂತ ಇವ್ರು. ಆ ಮೂಮೆಂಟ್ ನಾಗ ಒಂದ್ ಬಂಗಾರ ಮೆಡ್ಲು, ಒಂದ್ ಸಣ್ಣ ಪುಟ್ಟ ರೊಕ್ಕ ಕೊಟ್ರ ಅವಾಗ. 1996 ಒಳಗಡೆ ನೀಡಿದಂತಹ ರಾಜ್ಯ ಪ್ರಶಸ್ತಿ ಬಂಗಾರದ ರಾಜ್ಯ ಪ್ರಶಸ್ತಿ ನೋಡ್ರಿ. ಮೋದಿನ್ ಬಿ ಅಮ್ಮ ಅವ್ರಿಗೆ 1996 ಒಳಗಡೆ ರಾಜ್ಯ ಸರ್ಕಾರ ನೀಡಿದಂತ ರಾಜ್ಯ ಪ್ರಶಸ್ತಿ ಗೋಲ್ಡ್ ಇಲ್ಲ ಐತಿ ನೋಡ್ರಿ. ಇಲ್ಲ ಇಸ್ವಿ ಐತಿ ಉಲ್ಟಾ ಹಿಡಿದ್ರಿ. ಇಲ್ಲ ಉಲ್ಟಾ ಹಿಡಿದ ಇಲ್ಲ ಐತಿ 1996 ಅಂತ ಇಲ್ಲ ಐತಿ. ಆಯ್ತೇನ್ರಿ? ಇಲ್ಲ ಐತಿ 1996. ಇದನ್ನ ಹಿಡಿಯಾಕ ಒಂಥರ ಮಜಾ ಅನಿಸ್ತೈತ್ರಿ.
ಭಾರಿ ಫೀಲ್ ಅನಿಸ್ತೈತಿ. ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ ರೀ. ಇದನ್ನ ನೋಡಕ್ ಕಣ್ಣು ನನಗ ಖುಷಿನ ಎಕ್ಸ್ಪ್ಲೇನ್ ಮಾಡಕ್ ಆಗೋಲ್ ನಿಮ್ಗ. ಅಷ್ಟು ಅದ್ಭುತವಾದಂತದ್ದು ಇಲ್ಲಿ ಬರ್ದಾರ. ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ಅಂತ ಇಲ್ಲಿ ಬರ್ದಾರ್ರಿ. ಇಲ್ಲಿ ಒಳಗ 1996 ಅಂತ ಇಲ್ಲಿ ಬರ್ದಾರೆ ಹಿಂದ್ಗಡೆ. ಇಲ್ಲಿ ಐತಿ, ಇಲ್ಲಿ ಕಾಣಿಸುತ್ತೆ ನೋಡಿ 1996 ಅಂತ. ಈ ಪ್ರಶಸ್ತಿ ಅಮ್ಮವ್ರಿಗೆ ಸಿಕ್ಕಿದ್ದು ವಿಶೇಷ ಅಂತಂದ್ರ ಈ ಏಲಕ್ಕಿ ಮಾಲಿಯನ್ನ ಮಾಡಿ ಅವ್ರಿಗೆ ಸಿಕ್ಕಂತದ್ದು ಸಂದರ್ಭ. ಆಗಿನ ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಏನ್ ವ್ಯತ್ಯಾಸ ಐತೆ ಅಂತ ಅವ್ರು ಮಾತಾಡ್ತಾರೆ. ಅವಾಗ ನೀವು ಸ್ಟಾರ್ಟ್ ಮಾಡಿದ್ದಕ್ಕೂ ಈಗಿನ ಸನ್ನಿವೇಶ ಸಂದರ್ಭಕ್ಕೂ ಹೆಂಗ್ ಅನ್ಸಾಕತೈತಿ ನಿಮ್ಗೆ ವ್ಯವಹಾರ? ಗಜಾಂತರ ಗಜಾಂತರ. ಅವಾಗ ತಿಂಗಳಕ್ಕೊಂದು 2 ತಿಂಗಳಕ್ಕೊಂದು ನಾವ ಬೇಜಾರಾಗ್ಬಿಟ್ಟು ನಮ್ ತಾಯಿಯವ್ರಿಗೆ ಆದ ಹೇಳಿದ್ವಿ ನಾವು, ಇಲ್ವೇ ಎಲ್ಲ 1 ತಿಂಗಳಕ್ಕೊಂದ್ ಮಾಡಿದ್ರೆ ನಾವು ಪೂಜೆ ಹಂಗ್ ಮಾಡ್ಬೇಕು, ಒಟ್ಟ ನಡಿಬೇಕು. ಇಲ್ವಾ ನಾವು ಗೋವಾಕ್ ದುಡಿಗೆ ಹೋಗ್ತೀವಿ ಅಂತೇಳಿ ನಮ್ ತಾಯಿ ಏನ್ ಹೇಳಿದ್ರ, ಹುಚ್ಚದಿರಿ ನೀವು ಅದ್ ಮಾಡಕ್ ಹೋಗ್ಬೇಡ್ರಿ, ನೀವು ಎಲ್ಲಿ ಕಳ್ದೈತಿ ಅಲ್ಲಿ ಹುಡುಕಿರ್ತಮ್ಮ, ಅಲ್ಲಿ ಸಿಗ್ತೈತಿ ನಿಮ್ಗೆ ಅಂತೇಳಿ. ನಮ್ ಮಾತ್ನಾಗ ಕಾಂಗ್ ಗವಾಂಗಾಯ ಮಾತ್ ಉಂಡ ಕಾಂಗ್ ಗವಾಂಗಾಯ ಮಾತ್ ಉಂಡೈತ್ ಮಿಲ್ತಮ್ಮ, ಮಜಾಕ್ ಗೋವಾಂಗ ಗೊತ್ತಾನೆ ಅಂತ ಹೇಳಿದ್ರು ನಮ್ಮ ತಾಯಿ. ಆಗ್ಲವಾ ನೋಡೋಣ ಅಂತೇಳಿ ದೇವ್ರ ಇವತ್ತ 1 ನಿಮಿಷದ ಪುರ್ಸತ್ತಿಲ್ಲ 1 ನಿಮಿಷದ ನಾವ ಬೇಜಾರಾಗಿ ಹಿಂಗ ಬಾಜು ಸರಿಸಿ ಮಾಡ್ಬೇಕು. ದೇವ್ರ ನಮ್ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅವಳ ನಮ್ಮ ಜನ ಸಹಕಾರ ಎಲ್ಲಕ್ಕಿಂತ ಮುಖ್ಯ ಏನಪ್ಪ ಅಂದ್ರೆ. ಸರ್ ಈಗ ಬರೀ ನೀವು ಫ್ಯಾಮಿಲಿ ಅಷ್ಟ ಮಾಡ್ತೀರಾ ಹೊರಗಡೆ? ಒಂದು 30 ಆಳ ಅದಾವ್ರಿ. 30 ಜನಕ್ಕೆ ಉಪಜೀವನಕ್ಕೆ 30 ಮಂದಿ ನಡೀತೈತಿ ನೋಡ್ರಿ. ಇದರಿಂದ 30 ಫ್ಯಾಮಿಲಿಗಳು ನಡೆಯಕತ್ತೇವು ಆರಾಮ. ಅವ್ರ ತಂತಂದು ಈ ತುಂಡು ಕೊಡ್ತಾರ, ಇಲ್ಲಿ ನೋಡ್ತಾರೆ ಇವೆಲ್ಲ ತುಂಡು ಕೊಡ್ತಾರ ಅವ್ರು. ಇದು ಪೂರಾ ಆಕಾರ ಮಾಡ್ತೀವಿ ನಾವು. ಸೊ ಈ ತರ ಅವರು ಪೀಸ್ ಕೊಡ್ತಾರ ನಿಮ್ಗ. ಯಾರು ನೀವು ಮನೆಯವ್ರಿಗೆ ಕೊಡ್ತಿರಲ್ಲ ಅವ್ರು, ಇದನ್ನ ನೀವು ನೀಟಾಗಿ ಫಿನಿಶಿಂಗ್ ಮಾಡಿ ಈ ನಮೂನೆ ಆಕಾರ ಮಾಡ್ತೀವಿ. ಅದಕ್ಕೆ ಈ ನಮೂನೆ ಇಲ್ಲ ಐತ್ ನೋಡ್ರಿ, ಈ ನಮೂನೆ ಮಾಡಿ ಹಾಕ್ತೀವಿ. ಆಯ್ತು ಸರ್, ನಿಮಗ ಆತ್ಮತೃಪ್ತಿ ಐತಿ, ಸಂತೃಪ್ತಿ ಅನ್ನೋದು ಇರ್ಬೇಕಲ್ರಿ ಮಾಡೋ ಕೆಲ್ಸಕ್ಕ? ಅಲ್ರಿ, ದೇವ್ರ ಕೊಡಾಕ್ತಾನ ಅಂದ ಬಳಿಕ ತೃಪ್ತಿ ಅಲ್ಲ, ಅಗದಿ ಸಂತೋಷ ಅಂತ ಹೇಳಿದ್ರೆ. ಯಾವ ಮಂದಿ ಸಹಕಾರ ಬಾಳ ಐತಿ. ಈಗ ಬಂದ್ರು ಸಾಹೇಬ್ರು, ಇವ್ ನಮ್ಗೆ ಯಾಕೆ ಹೆಂಗ ಅವ್ರಿಗೂ ತೋರಿ ಅವ್ರು ಬಂದ್ ಆದಾಗ ಕೇಳಿದ್ರೆ ಹೆಂಗ ಸಾಹೇಬ್ರ ಆರಾಮ್ದ್ರಿ ಅಂದ್ರೆ ಲೆಕ್ಕ ಹಾಕಿರಿ ನಾವು. ನಮ್ದವ್ರದ್ದು ಬಾಂಧವ, ನಮ್ದವ್ರ ಪ್ರೀತಿ ಹಂಗಿತ್ ಅಂತ ಹೇಳಿ ಯಾವಾಗಿಂದಲ್ಲ ಸಾಕಷ್ಟು ದಿವ್ಸದಿಂದ ಸಾಕ್ರ 20 ಲೆಕ್ಕ ಹಾಕಿರಿ ನಾವು. ಆ ನಮೂನಿ ದೇವ್ರು ಈ ಪ್ರೀತಿ ಹಿಂಗಿಟ್ಟಾನ. ಈಗ ಮಿನಿಸ್ಟರ್ ಆದ ಕೂಡ ಸೀದಾ ರಾತ್ರಿಗೆ ಬರ್ತಾರ, ರಾತ್ರಿ 1 ಗಂಟೆ 2 ಗಂಟೆ ಬರ್ತಾರ, ಬಂದು ಸಾಹೇಬ್ರೆ ಅಂತೇಳಿ ಒಂದ್ ಫೋನ್ ಮಾಡ್ತಾ ಬರಾಕ್ತಿವ್ ನಾವ್ ಅಂತೇಳಿ. ನಮಸ್ತೆ ಸರ್, ನಮಸ್ತೆ. ನಮ್ಮ ಹೆಸರು ಕಲ್ಮೇಶ್ ಭಜಂತ್ರಿ ಅಂತ ಹೇಳಿ. ಹಾವೇರಿ ಹೆಸರಾಗಿರತಕ್ಕಂಥದ್ದು ಏಲಕ್ಕಿ ಕಂಪನಿನ ನಾಡ್ ಅಂತ ಹೇಳಿ ಅದು ಹೆಸರು ವಾಸಿಯಾಗಿರೋದ್ರಿ. ಅದರಲ್ಲಿ ಇವರು ಮಾಡ್ತಾ ಇರೋದು ಸುಮಾರು ವರ್ಷಗಳಿಂದನ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದಾರ. ಅದರಲ್ಲಿ ಯಾವ ಟೈಮ್ನಾಗ ಬಂದ್ರು ಇಲ್ಲ ಅಂತ ಹೇಳಿ ಕಳ್ಸಂತದ್ದು ಅವರಲ್ಲಿ ಮಾತಾ ಇಲ್ಲ. ಆಮೇಲೆ ಬಂದಂತ ಗಿರಾಕಿಗಳಿಗೆ ಬಿಡೋದಿಲ್ರಿ ಅವ್ರು. ಮೊದ್ಲೇದು ಅದು ಒಂದು 10 ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟು ಅದನ್ನ ಅವರು ಆ ಸೇವೆಯನ್ನ, ಆ ಒಂದು ಮಾಲೆ ಆಗ್ಲಿ, ಒಂದು ಶಾಲ್ ಆಗ್ಲಿ, ಪೇಟ ಆಗ್ಲಿ, ಮತ್ತೊಂದು ಇರಲಿರ್ತಕ್ಕಂಥ ಏನೇ ಬೇರೆ ಬೇರೆ ವಸ್ತುಗಳನ್ನ ಅವರು ರೀಸನಬಲ್ ರೇಟ್ ಹಾಕಿ ಕಳಿಸ್ತಾರೆ. ಅದರಲ್ಲಿ ನಾವು ರಾಜಕಾರಣ ಬರಲಿ, ಮತ್ತೆ ಬೇರೆ ರಾಜಕಾರಣದಲ್ಲಿ ಬೇರೆ ಇರ್ತಕ್ಕಂಥ ಬೇರೆ ಬೇರೆ ಘಟಕಗಳು, ಕಾರ್ಮಿಕ ಘಟಕಗಳಾಗಿರ್ಬೋದು, ಬೇರೆ ಬೇರೆ ಬಂದ್ರು ಕೂಡ ಅವ್ರಿಗೆ ಯಾವುದೇ ಒಬ್ರಿಗೊಂದು ಇವ್ರಿಗೊಂದು ಮಾಡಂತದಿಲ್ಲ ಇಲ್ರಿ. ಎಲ್ಲರಿಗೂ ಒಂದೇ ಒಂದು ಹೋಲ್ಸೇಲ್ ರೇಟ್ ಅನ್ನ ಹಾಕಿ ಅವರು ಮಾಡ್ತಾರೆ. ಸರ್, ಇದು ಯಾವ ತರದ ಮಾಲಿ ಮಾಡಕತ್ತೀರಿ ಸರ್? ಈಗ ಇದು ದೊಡ್ಡ ಮಾಲಿ ಸರ್. ಇದು ಮಿನಿಸ್ಟ್ರಿ ಲೆವೆಲ್ ಹೋಗೋ ಮಾಲಿ ಸರ್. ಇದು 12,000 ರೂಪಾಯಿ ನೋಡಿ ಸರ್. ಇದು 12,000 ರೂಪಾಯಿ. ಯಾವ ಸೈಜಿಗೆ ಬರುತ್ತೆ ಸರ್ ಇದು? ಇದು ಒಂದು ನಿಮ್ಗೆ 5.5 ಫೀಟ್ ಮೇಲೆ ಬರುತ್ತೆ ಸರ್. ಇದು ರೀ? ನೀವು ಹಾಕೊಂಡ್ರೆ ಫ್ಲೋರ್ ಮಟ್ಟ ಇದು ರೆಡಿ ಮಾಡಿ. ಇದು ರೆಡಿ ಸರ್. ಇದ್ರದ ಸಣ್ಣ ಪ್ಯಾಟರ್ನ್. ಎಲ್ಲ ಇದು ಸ್ಮಾಲ್ ಪ್ಯಾಟರ್ನ್ ಹಿಡಿದಿರೋದು. ಇದ್ರ ಬಿಗ್ ಪ್ಯಾಟರ್ನ್. ಇದು ಎಷ್ಟು ಎಳಿ ಬರ್ತಾವ ಸರ್ ಇದ್ರಾಗ? ಇದು 15 ಎಳಿ ಬರ್ತದೆ ಸರ್. 15 ಎಳಿ. ವೆರೈಟಿ ಆಫ್ ಏನು ಗಾರ್ಲ್ಯಾಂಡ್ ಏಲಕ್ಕಿ ಮಾಲೆಗಳು, ಬೇರೆ ಬೇರೆ ಏಲಕ್ಕಿ ಮಾಲೆಗಳು ಇಲ್ಲಿ ಇರ್ತಾವ. ಅದ್ರ ಜೊತೆಗೆ ಅವರು ಪೇಟ ಅದು ಈ ತರದ್ದೆಲ್ಲ ಐಟಮ್ ಗಳನ್ನ ಮಾಡ್ತಾರ. ನೋಡೋಣ ಇಲ್ಲಿ ಯಾವ್ಯಾವ ತರ ಐಟಮ್ ಗಳನ್ನ ಅವರು ಮಾಡ್ತಾರ ಅಂತ ಹೇಳಿ. ಇದೇನ್ರಿ ಇದು ಬಾದಾಮಿ ಪೇಟ. ನೋಡ್ರಿ, ಬಾದಾಮಿಯಲ್ಲಿ ಮಾಡಿರ್ತಕ್ಕಂತ ಪೇಟ. ಇದು ಗೋಡಂಬಿ ಪೇಟ. ಇವು ಕೂಡ ಇವ್ರ ಹತ್ರ ಸಿಗ್ತೈತಿ. ಇವೆಲ್ಲ ಇದು ಬುಟ್ಟಿ, ಹಣ್ಣನ್ನು ಇಡೋದಕ್ಕ ಬುಟ್ಟಿ, ಡ್ರೈ ಫ್ರೂಟ್ಸ್, ಹಣ್ಣು ಅಥವಾ ಏನಾದ್ರು ಇಡೋದಕ್ಕ ಮಾಡ್ತಾರ.
ಮತ್ತ ಸೊ ನಾರ್ಮಲ್ ಪೇಟಗಳು ಸಿಗ್ತಾವ ಇವ್ರ ಹತ್ರ. ಅದು ಮೈಸೂರು ಪೇಟ. ರುದ್ರಾಕ್ಷಿ ಮಾಲಿನೂ ಮಾಡ್ತೀರೇನ್ರಿ? ಇದು ಏಲಕ್ಕಿ ಮಾಲಿ ಜೊತೆಗೆ ರುದ್ರಾಕ್ಷಿ ಮಾಲಿನೂ ಇಲ್ಲೇ ಮಾಡಾಕತ್ತಾರ. ಸ್ವಾಮೀಜಿ ಅವರಿಗೆ ಅರ್ಪಣೆ ಮಾಡೋಕೆ ಇಟ್ಟಿರ್ತಕ್ಕಂತ ರುದ್ರಾಕ್ಷಿ ಮಾಲಿ ನೋಡ್ರಿ, ಬ್ಯೂಟಿಫುಲ್ ಇದಂತೂ. ಎಷ್ಟು ಹೇಳಿ ಸರ? 10 ಹೇಳಿದು ರುದ್ರಾಕ್ಷಿ ಮಾಲೆ. ಇದು ಏಲಕ್ಕಿ ನೋಡ್ರಿ, ಹಾ. ಇದು ಬೀಜ ಎಲ್ಲ ಇವು. ಇದು ಓ. ಕರಿ ಏಲಕ್ಕಿ, ತಿನ್ನ ಏಲಕ್ಕಿನ ಇದು. ಇದು ರೀ ಹೌದು, ತಿನ್ನ ಏಲಕ್ಕಿ. ಹ್ಮ್. ನೋಡ್ರಿ ಒಂದ್ ಟೇಸ್ಟ್ ಮಾಡಿ ನೋಡ್ರಿ, ಹಂಗ ನೋಡ್ರಿ ಅದ ನೋಡ್ರಿ ಭಯ ಹಾಕಿಲ್ಲ ನೋಡ್ರಿ. ಇಲ್ಲಿ ಏಲಕ್ಕಿ ಕೊಟ್ಟಾರ ಅವ್ರ. ಅರೋಮ ಹಂಗೆ ಐತಿ ಏಲಕ್ಕಿದು. ಚೆನ್ನಾಗಿದೆ. ಇದು ಪ್ಯೂರ್ ಏಲಕ್ಕಿ. ಇದು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾವು ಏಲಕ್ಕಿನ ಈ ಗೋಲ್ಡನ್ ಯೆಲ್ಲೋ ಕಲರ್ ಆಗಿ ನೋಡಿರ್ತೇವಲ್ಲ, ಅದ್ ಆಕ್ಚುಲಿ ಅದಕ್ಕೊಂದು ಪ್ರೊಸೆಸ್ ಐತಿ. ಆ ಪ್ರೊಸೆಸ್ ನಾಗ ಮಾಡಿರ್ತಾರ. ಇನ್ನ ಬೇರೆ ಬೇರೆ ವೆರೈಟಿ ಆಫ್ ಗಾರ್ಲ್ಯಾಂಡ್ಸ್ ಅದಾವ ಇಲ್ಲಿ. ಬೇರೆ ಬೇರೆ ಏಲಕ್ಕಿ ಮಾಲಿಗಳು ಅದಾವು, ಬೇರೆ ಬೇರೆ ರೇಟು, ಬೇರೆ ಬೇರೆ ಸೈಜು, ಆಮೇಲೆ ಬೇರೆ ಬೇರೆ ವಿಧಾನಗಳು ಅದಾವು. ಹಂಗ ಕಲಬೆರಕಿ ಏಲಕ್ಕಿ ಮಾಲಿನೂ ಒಂದೈತಿ, ತೋರಿಸ್ತೀನಿ ನಿಮ್ಗೆ. ಅದನ್ನ ಇಲ್ಲಿ ಇಟ್ಟಾರ ಅವ್ರು, ಬೇಕಂತೇಳಿ ತೋರ್ಸಾಕ್ 4 ಜನಕ್ಕ. ಅದನ್ನು ತೋರಿಸ್ತೀನಿ. ನಮಸ್ಕಾರ. ನಮ್ ತಂದೆಯವ್ರ ಜೊತೆಗೆ ನಾವ್ 4 ಜನ ಅದೀವಿ. ಈ ವರ್ಕ್ ಮಾಡ್ರ ನಾನು ನಮ್ ಬ್ರದರ್ 2 ಜನ ಮಾಡ್ತೀವಿ. ಈಗ ಅವ್ರು ಮಾಡಿ ಕೊಟ್ಟಿದ್ದನ್ನ ಮುಂದುವರ್ಸ್ಕೊಂತ ಹೊಂತೀವಿ. ಯಾವ್ಯಾವ ತರದ ಗಾರ್ಲ್ಯಾಂಡ್ ಮಾಲಿಗಳನ್ನ ಮಾಡ್ತೀವಿ ತೋರಿಸ್ಕೊಳ್ಳ. ನಾವು ನಿಮ್ಗೆ ಸ್ಟಾರ್ಟಿಂಗ್ ಮುತ್ತಿಂದ, ಈಗ ಇದು ಮುತ್ತಿಂದ ನೋಡ್ರಿ, ಇದು ಬೆಂಗಳೂರು ಪೂರ್ತಿ ಆಲ್ ಓವರ್ ಕರ್ನಾಟಕ ಜಾಸ್ತಿ ಇದು ಮುತ್ತಿಂದ ನಡಿತೈತ್ರಿ. ಇದು ಎಕ್ದಮ್ ರೀಸನೇಬಲ್ ರೇಟ್ ನಾಗ ಒಂದು 40 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಬಟ್ ಇದು ಅಲ್ಲ, ಅದು ಇದು ಪ್ಲಾಸ್ಟಿಕ್ ಇದೆ, ಇದಕ್ಕೆ ವ್ಯಾಲ್ಯೂ ಇರಂಗಿಲ್ಲ. ಇದು ಇದ್ರಿ ನಾವ್ ಇಲ್ಲ, ನಾವು ಇದು ಏಲಕ್ಕಿ ಮಾಲಿ ರೀ, ಪ್ಯೂರ್ ಏಲಕ್ಕಿ ಮಾಲಿ. ನಮ್ಗೆ ಸ್ಟೇಟ್ ಅವಾರ್ಡ್ ಇದ್ರೊಳಗೆ ಸಿಕ್ಕಿದ್ರಿ. ಈ ಮಾಲಿ ಮಾಡೋ ಸಲುವಾಗಿನ ಸ್ಟೇಟ್ ಅವಾರ್ಡ್ ಸಿಕ್ಕೈತಿ. ಇದು ಪ್ಯೂರ್ ಏಲಕ್ಕಿ ಮಾಲಿ ರೀ. ಇದ್ರೊಳಗೆ ನಿಮ್ಗೆ 150 ರೂಪಾಯಿಂದ ಹಿಡಿದ 250, 350, 25,000 ರೂಪಾಯಿ ಮಟ್ಟ ಒಂದು ಮಾಲಿದ್ ಮಾಡ್ತೀವಿ. ದೊಡ್ಡ ಮಾಲಿ ನಾವು ಹೈಯೆಸ್ಟ್ ದೊಡ್ಡ ಮಾಲಿ ಮಾಡಿದ್ದ ಶ್ರವಣ ಬೆಳಗೊಳಕ್ಕ ಗೊಮ್ಮಟೇಶ್ವರನ ಮೂರ್ತಿ ಮಾಲಿ ಕೊಟ್ಟಿವ್ರಿ. ಆ ದೊಡ್ಡ ಮಾಲಿನ ನಾವು ಒಂದ್ ದೊಡ್ಡ ಹೈಯೆಸ್ಟ್ ಮಾಲಿ ಮಾಡಿದಂದ್ರ ಆದರಿ ಒಂದ್ ದೊಡ್ಡ ಮಾಲಿ. ಮತ್ತ ಅದರ ನಂತರ ನಿಮ್ಗೆ ಮತ್ತೆ ಕುಮಾರಸ್ವಾಮಿ ಅವ್ರಿಗಾತ ನಾವು ದೊಡ್ಡ ದೊಡ್ಡ ಮಾಲಿ ಅವರು JCB ಇಂದ ಹಾಕ್ತಿವಿ ನಾವು ಅಂತ ಅಂದಾಗ ಒಂದ್ 25,000 ರೂಪಾಯಿ ಮಟ್ಟ ಮಾಲಿ 15 ಫೀಟ್ 20 ಫೀಟ್ ಹಿಂಗ ಮತ್ತೆ ತೇರಿಗೆಲ್ಲ ಮಾಡಿ ಕೊಡ್ತೀವ್ರಿ. ದೊಡ್ಡ ದೊಡ್ಡ ಮಾಲಿ ಇಲ್ಲಿ ವೆರೈಟಿ ಇವೆಲ್ಲ ಫಂಕ್ಷನ್ ಇನ್ನೂರಿ. ಈಗ ನಿಮ್ಗೆ ಯಾರ ಮೀಡಿಯಂ ಫಂಕ್ಷನ್, ಯಾರ ರಿಟೈರ್ಮೆಂಟ್ ಅಂತಾವಲ್ಲ ಅಂದ್ರ ಇದು ಮೀಡಿಯಂ ಬರ್ತೈತ್ರಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು. ಯಾರ ಮಿನಿಸ್ಟರ್ ಲೆವೆಲ್ ಅಂದ್ ಇದು ಬರ್ತೈತ್ರಿ. ಮತ್ತ ಇದು ಇಲ್ಲಿಂದ ಮತ್ ಹಿಂಗ ಸ್ಟಾರ್ಟ್ ಆಗಿ ಇದು ಸ್ವಲ್ಪ ದೊಡ್ಡದು ಅದಕ್ಕಿಂತ. ಮತ್ CM ಅವ್ರಿಗೆ ನಾವು ಹಂಗ ಭೇಟಿ ಆಗೊಂತೀವ್ರಿ, ಹೆಗಡೆ ಸಾಹೇಬ್ರು ಭೇಟಿ ಆಗೊಂತೀವಿ ಅಂತ ಅವ್ರು ಜನ ಬರ್ತಾರ. ಇದು ಯೆಲ್ಲೋ ಕಲರ್ ಐತಲ್ಲ, ಇದು ಯೆಲ್ಲೋ ಕಲರ್ ಅಂದ್ರೆ ಇದು ಬೆಂಗಳೂರಿನಾಗ ಇದು ಯೆಲ್ಲೋ ಕಲರ್ ಜಾಸ್ತಿ ನಡೀತೈತೆ. ಇದು ಯೆಲ್ಲೋ ಕಲರ್ ಬೆಂಗಳೂರಿನಾಗ ಜಾಸ್ತಿ ನಡೀತೈತಿ. ಇದ್ರಿ ಇದು ಆದ್ರೆ ಈ ಕ್ವಾಲಿಟಿ ನಮ್ದು ಹಾವೇರಿ ಏಲಕ್ಕಿ ಇದ್ರಿ. ನಿಮ್ಗೆ ಬೆಂಗಳೂರು ಏಲಕ್ಕಿ ಅಂದ್ರ ಈ ಟೈಪ್ ಬರ್ತೈತ್ರಿ. ಸ್ವಲ್ಪ ಕ್ವಾಲಿಟಿ ಅಷ್ಟು ಸರಿ ಇರಂಗಿಲ್ರಿ. ನಾವು ಬೆಂಗಳೂರಿಂದ ಒಂದು ಶಾಂಪಲ್ ತರಿಸಿ ಈ ಏಲಕ್ಕಿನ ನಾವು ಟ್ಯಾಲಿ ಮಾಡಿಸಿ ಕಸ್ಟಮರ್ ತೋರಿಸಿ ಕೊಡ್ತೀವ್ರಿ. ಅಂದ್ರೆ ಇದು ನಿಮ್ಗ ಅಷ್ಟು ಕ್ವಾಲಿಟಿ ಇರಂಗಿಲ್ರಿ. ನೋಡ್ರಿ, ಇದು ಸ್ಮೂತ್ ಬರ ಆಗ್ತೈತಿ. ಹಾವೇರಿ ಏಲಕ್ಕಿ. ಇದು ಸಮಥಿಂಗ್ ರಫ್ ಐತಲ್ರಿ, ರಫ್ ರೀ. ಇದು ಸ್ವಲ್ಪ ಅಂದ್ರೆ ಇದಕ್ಕೇನೋ ಕೋಟ್ ಮಾಡ್ಯಾರ ಇವ್ರು. ಕ್ವಾಲಿಟಿ ಇರಂಗಿಲ್ರಿ. ಇದು ಬೆಂಗಳೂರು ಸೈಡ್ ಜನ ಬಂದ್ರ ಎಲ್ಲೋನ ಕೇಳ್ತಾರ್ರಿ. ಎಲ್ಲೋ ಕೇಳಿದ ಸಲುವಾಗಿ ನಾವು ನಮ್ ಏಲಕ್ಕಿ ಒಳಗ ಎಲ್ಲೋ ರೆಡಿ ಮಾಡಿ ಕೊಡ್ಬೇಕು ಕಸ್ಟಮರ್ ಅಂತೇಳಿ ಇದು ಮಾಡಿದ್ದು ಒಂದು ಸ್ಪೆಷಲ್ ಮಾಲಿ ರೀ. ನಮ್ಮ ಮಾಲಿ ಈ ಟೈಪ್ ಬರ್ತಾವ್ರಿ. ಇವೆಲ್ಲ CM ಲೆವೆಲ್ ಹೋಗೋ ಮಾಲಿ ರೀ. CM DCM. ಎಷ್ಟ್ ಎಳಿ ಇರ್ತೈತಿ ಸರ್ ಇದು 10 ಎಳಿ ಬರ್ತೈತಿ. 4,500 ರೂಪಾಯಿ ಬೀಳ್ತೈತ್ರಿ ಒಂದ್ ಮಾಲಿ. ಒಂದ್ ಮಾಲಿ 4,500 ರೂಪಾಯಿ. ಡಿಫ್ರೆನ್ಸ್ ಅಂದ್ರೆ ನಮ್ದು ಫಸ್ಟ್ ಪ್ರಿಫರೆನ್ಸ್ ಕ್ವಾಲಿಟಿ. ರೇಟ್ ಆಮೇಲೆ ದುಡ್ಡು ಆಮೇಲೆ ರೀ. ಹೆಚ್ಚು ಕಡಿಮೆ ಮಾಡಿಕೊಡೋದು ಅದೆಲ್ಲ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇರ್ತೈತ್ರಿ. ಅದ ಆಮೇಲೆ ಕೊಡ್ತೀವಿ. ಮೇನ್ ಕೊಡೋದು ಫಸ್ಟ್ ಕ್ವಾಲಿಟಿ. ನಮ್ದು ಕ್ವಾಲಿಟಿ ಚೆನ್ನಾಗಿ ಕೊಡ್ಬೇಕ್ರಿ. ಯಾಕಂದ್ರೆ ಸ್ಟೇಟ್ ಅವಾರ್ಡ್ ತಗೊಂಡಿವಿ ಅಂದ್ಮೇಲೆ ಜನ ಕಣ್ಣು ಮುಚ್ಚಿ ಇಲ್ಲಿಂದ ದಿಲ್ಲಿ ಮಟನು ತರ್ಸಾರ. ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೇವ್ರಿ. ಅದು ಯಾಕೆ ಮಾಡ್ತೇವೆ ಅಂದ್ರೆ ಜನ ಇಲ್ಲಿ ಮಟ್ಟ ಬಂದ್ ಯಾರು ತಗೊಳಂಗಿಲ್ರಿ. ನಾವು ಅವ್ರ ಒಂದು ಫೋನಿನ ಮೇಲೆ ಭರೋಸೆ, ಫೋನಿನ ಮೂಲಕ ಭರೋಸೆ ಮೇಲೆ ಇರ್ತೈತ್ರಿ. ಎಲ್ಲ ಪೂರ್ತಿ ಬಿಸ್ನೆಸ್ ಇದ್ರ ಮೇಲೆ ಭರೋಸೆ ಮೇಲೆ ನಡೆದ್ರಿ. ಇದು ಕೊಟ್ಟಿದ್ದ ಐಟಮ್ ಅನ್ನ ಇನ್ನೊಮ್ಮೆ ತರಿಸ್ಬೇಕಂದ್ಮೇಲೆ ನಾವು ಕ್ವಾಲಿಟಿ ಕೊಡ್ಬೇಕ್ರಿ. ಸರ್, ಅದು ಬೆಂಗಳೂರು ಏಲಕ್ಕಿ ಮಾಲಿ ಅಂದ್ರಲ್ಲ, ಅದು ಒರಿಜಿನಲ್ ಅಲ್ಲ. ಅದು ಐ ಥಿಂಕ್ ಅದು ಒರಿಜಿನಲ್ ರೀ. ಲಾಸ್ಟ್ ಕ್ವಾಲಿಟಿ ಬರ್ತೈತ್ರಿ. ಅದು ಎಕ್ದಮ್ ಥರ್ಡ್ ಕ್ವಾಲಿಟಿ. ಅಂದ್ರೆ ಅದ ಏಲಕ್ಕಿದ ಬಾಳ ಕಡಿಮೆ ರೇಟ್ ರೆಡಿ ಆಗೋದ್ರಿ. ಅದು ನಿಮ್ಗೆ ಅದು ರೇಟ್ ಬಾಳ ಕಡಿಮೆ ಸಿಗ್ತೈತ್ರಿ. ಅಲ್ಲಿಗೂ ಇಲ್ಲಿಗೂ ನಮ್ಗೆ ಬಾಳ ಡಿಫ್ರೆನ್ಸ್ ಆಗ್ತೈತಿ. ಅಲ್ಲಿ 100 ರೂಪಾಯಿ ಮಾಲಿ ನಿಮ್ಗೆ ಇಲ್ಲಿ 150 ರೂಪಾಯಿ ಸಿಗ್ತೈತ್ರಿ. ಯಾಕಂದ್ರೆ ಕ್ವಾಲಿಟಿನ ಇರಂಗಿಲ್ಲ, ಅವ್ರು ಕೊಟ್ಬಿಡ್ತಾರ. ನಾವ್ ಇಲ್ಲಿ ರೆಡಿನ ಮಾಡೋ ಬರಂಗಿಲ್ಲ. 4,800 ರೂಪಾಯಿ ಕೆಜಿ ರೀ ಏಲಕ್ಕಿ. ನಮ್ಗೆ 4,800 ರೂಪಾಯಿ ಕೆಜಿ. ಈ ತರ ಇರ್ಲಿ, ವೈಟ್ ತರ ಇರ್ಲಿ, ನಾವು ಕಲರ್ ಮಾಡಿದ್ರಿ ಇದನ್ನ.
ಅದ ಕ್ವಾಲಿಟಿ ಇರಂಗಿಲ್ಲ. ಒರಿಜಿನಲ್ ಏಲಕ್ಕಿ ಮಾಲಿ ಅಂತಂದ್ರೆ ಅದು ವೈಟ್ ಆಗಿರ್ತೈತಿ. ವೈಟ್ ವೈಟ್ ಸೊ ನೀವು ಇದು ಕಲರ್ ಮಾಡೋದ್ರಿ, ಇದು ಕಲರ್ ಕಲರ್ ಮಾಡೋದು. ಈಗ ಇವ್ರು ಬೆಂಗಳೂರಿಂದ ತರ್ಸಿನಿ ಅಂದ್ರಲ್ಲ, ಇದು ಈ ಯಾಲಕ್ಕಿ ಸಮಥಿಂಗ್ ಇದು ಏನೋ ಕೆಮಿಕಲ್ ಆಡೆಡ್ ಅಂತ ಅನಿಸ್ತೈತಿ ಯಾಕಂತ ತೋರಿಸ್ತೀವಿ. ಇದು ನೋಡ್ರಿ, ಇದನ್ನ ಟಚ್ ಮಾಡಿದ್ರ ಸಮಥಿಂಗ್ ರಫ್ ಫೀಲ್ ಬರ್ತೈತಿ. ಆಮೇಲೆ ಇಲ್ಲಿ ಹಾವೇರಿದಲ್ಲಿ ಐತಿ ನೋಡ್ರಿ, ಇದು ನೋಡ್ರಿ, ಇದು ಹಾವೇರಿ ಇದೆ. ಇದನ್ನು ಮುಟ್ಟಿದ್ರ ಸ್ಮೂತ್ ಇಲ್ಲಿ ಡಿಫ್ರೆನ್ಸ್ ಎರಡು ನೋಡ್ರಿ. ಇದು ಹಾವೇರಿ ಏಲಕ್ಕಿ, ಇದು ಆಕ್ಚುಲಿ ವೈಟ್ ಕಲರ್ ನಾಗ ಇರ್ಬೇಕು. ಕಸ್ಟಮರ್ ಡಿಮ್ಯಾಂಡ್ ಮೇಲೆ ಇದನ್ನ ಯೆಲ್ಲೋ ಮಾಡ್ಯಾರ ಅವರು. ಆಯ್ತಾ, ಇದು ರೆಡಿ. ನಾವು ತಿಳ್ಕೊಂಡಿರೋ ಪ್ರಕಾರ ಇದು ರೆಡಿ. ನೀವು ಇದನ್ನ ನೋಡ್ರಿ, ಈ ರಫ್ನೆಸ್ ನೋಡ್ರಿ, ಈ ಸ್ಮೂತ್ನೆಸ್ ನೋಡ್ರಿ. ಇದು ಹಾವೇರಿ ಏಲಕ್ಕಿ, ಇದು ಬೆಂಗಳೂರು ಏಲಕ್ಕಿ. ಆಮೇಲೆ ಇದು ಬ್ರೋಕ್ ಆಗೈತೆ ಅಲ್ಲೆಲ್ಲ. ಆ ಬ್ರೋಕ್ ಆಗಿರೋ ಎಲ್ಲೋ ಆ ಕಾಳು ನೋಡ್ರಿ, ಆ ಕಾಳಿಗೂ ಯೆಲ್ಲೋ ಕಲರ್ ಕಾಣಕತ್ತೈತಿ. ಬಟ್ ಇವು ಒಂದು ಹಾವೇರಿ ಏಲಕ್ಕಿ ಒಂದು ಬ್ರೋಕ್ ಆಗಿಲ್ಲ ನೋಡ್ರಿ, ಎಷ್ಟು ಸ್ಟ್ರಾಂಗ್ ಆಗೈತಿ ಇದು ಅಂತ. ಜಾರಕಿಹೊಳಿ ಸಾಹೇಬ್ರಿಗೂ ಆತು, ಮತ್ತ ಶಿಗ್ಗಾಂವ್ ನಮ್ಗ ಪಠಾಣ್ ಸಾಹೇಬ್ರ ಆತ, ನಮ್ಮ ಲೋಕಲ್ ಮಿನಿಸ್ಟರ್ ಅದಾರ್ರಿ, MLA ಅದಾರ, ನಮ್ ಶಿವಣ್ಣ ಸಾಹೇಬ್ರ MLA ಅವರು, ರುದ್ರಪ್ಪ ಲಮಾಣಿ ಮಿನಿಸ್ಟರ್. ಮತ್ತೆ ಇಲ್ಲಿಂದ ನಮ್ಗ ಟೋಟಲ್ ಆಲ್ ಓವರ್ ನಮಗೆ ಆಜು ಬಾಜು ನಮಗೆ 7 ಜನ MLA ಅದಲ್ರಿ, ಎಲ್ಲಾರು ಮಾಲಿನ್ಯ ತರಿಸ್ತಾರ. ಹೊರಗೆ ಹೋಗೋ ಅಂದ್ರ ಬಿಜಾಪುರ, ಬಾಗಲಕೋಟೆ ಮತ್ತ ಬೆಂಗಳೂರು ಜಾಸ್ತಿ ಹೋಗ್ತಾವ್ರಿ. ಆಲ್ ಓವರ್ ಕರ್ನಾಟಕ ಈ ಒಂದ್ ದೊಡ್ಡ ಮಾಲಿ ರೆಡಿ ಆಗತೈತ್ರಿ. ಇದ ಪ್ಯಾಟರ್ನ್ ನಾಳೆ ಇವ್ರಿಗೆ ಗವರ್ನರ್ ಹೊಂಟೈತ್ರಿ, ಬೆಂಗಳೂರು ಇದಕ್ಕ ದಾವಣಗೆರೆ ಬರಂತಾರ ಗವರ್ನರ್. ಅವ್ರು ಕಾಲೇಜಿಂದ ತರಿಸಿ ಇವು 16 ಪೀಸ್ ಗವರ್ನರ್, ಇದು ಇಂತಾವ್ 16 ಪೀಸ್ ನಾಳೆಗೆ ಗವರ್ನರ್ ಬರಂತಾರ. ಹುನ್ರಿ ಗವರ್ನರ್. ಅದು ದೊಡ್ಡದು ಒಂದು 15,000 ರೂಪಾಯಿ ಒಂದ್ ಮಲಿ ಇರೋದು. ಅದು ಒಂದ್ ಮಲಿ 15,000. ಅದು ಗವರ್ನರ್ ಅಂತ ಹೇಳಿ ಅದನ್ನ ಅವ್ರು ಸ್ಪೆಷಲ್ ಆಗಿ ರೆಡಿ ಮಾಡ್ತಾ ಹೋಗ್ತಾರೆ. ಅದು ದೊಡ್ಡದ ಇದೈತಲ್ರಿ ಪ್ಯಾಟರ್ನ್, ಈ ಪ್ಯಾಟರ್ನ್ ಬರ್ತೈತ್ರಿ ದೊಡ್ಡದು. ಇದು ಮೊದಲ ಏನಾಗೈತ್ರಿ, ಇವೆಲ್ಲ ಫುಲ್ ಹಾಕಿದ್ವಿ ನಾವು. ಇದು ಮೊನ್ನೆ ಮಾಡಿಸಿದ್ವಿ, 6 ತಿಂಗಳ ಮಾಡಿಸಿ ಎಲ್ಲ ಇದು ವರ್ಕ್. ಬರೀ ಪೇಪರ್ ಕಟ್ಟಿಂಗ್ ಇದ್ವು ನಮ್ಮ. ನಾನು ಏನ್ ನೋಡಿದೆ, ಮಾರ್ಕೆಟ್ ಲೆವೆಲ್ ನೋಡಿದ್ರಿ, ಜನ ಬರೀ ಕರೆಂಟ್ ಲೈಟ್. ಫಾರಿನ್ ಅವ್ರಿಗೆ ಯಾರಿಗೆ ಕೊಟ್ಟಿದ್ರಿ? ಇದು ನಮ್ಮ ಸ್ಟುಡಿಯೋದವ್ರು ಜಪಾನಿಂದ ಬಂದಿದ್ರಿ, ಅವ್ರು ಜಾಪನೀಸ್ ಅವ್ರು. ಅವ್ರಿಗೆ ಮಾಲಿನ ಹಾಕಿ ಬಹಳ ಅಪ್ರಿಶಿಯೇಟ್ ಮಾಡಿದ್ರಿ ಅವರು. ಸೋನಿಯಾ ಗಾಂಧಿ ಅವರು, ಇವರು ಡಾಕ್ಟರ್ ಹಂಡೆ ರಾಣಿವಿನವ್ರದ್ರಿ ಅವ್ರು. ಇವ್ರು ಡಾಕ್ಟರ್ ಹಂಡೆ ಸೋನಿಯಾ ಗಾಂಧಿ ಅವ್ರಿಗೆ ಓದಿದ್ದು. ಇದನ್ನ ಮಜ್ಜಿ ಸ್ಟೇಟ್ ಅವಾರ್ಡ್ ಸಿಕ್ಕಿದ್ದು. ಅದು ನೋಡಿದ ಗೋಲ್ಡ್ ಮೆಡಲ್ ಹಿಡಿದು ನಂಗೆ ಖುಷಿ ಆಗ್ಬಿಡುತ್ತೆ. ಈ ಮನ್ನಿದ ನೀವು ಹಳೆಯದನ್ರಿ ಇದು? ಹಳೆ ಮನಿ ಇರೋದು. ಯಾರಿಗೆ ಹಾಕಿದ್ರಿ? ಕುಮಾರಸ್ವಾಮಿ ಅವ್ರಿಗೆ. ಯಾವಾಗ ಸರ? ಇದು 2012-13 ಇರ್ಬೋದ್ರಿ. ಇದು ಎಷ್ಟು ಐತಿ ಸರ್ ಲೆಂತ್? ಇದು 15 ಫೀಟ್ ಐತ್ರಿ. ಎಷ್ಟು ಅಂದಾಜು ಎಷ್ಟು ಅವಾಗಿಂದ? ಅವಾಗ 25,000 ರೂಪಾಯಿ ಹೇಳಿದ್ರು ನಾವು. 25,000 ಸಾಹೇಬ್ರದ್ದು ಇದು ದೊಡ್ಡ ಮಲಿ ಗ್ರೀನ್ ಕಲರ್ ನಾಗ ಇರ್ಲಿ ಅಂತ ಹೇಳಿ ಅವ್ರು ಹಾಕೊಂಡಿದ್ದು ಒಂದು ಫೋಟೋನು ಐತ್ರಿ, ಅದು ತೋರಿಸ್ತಾರೆ. ಇಲ್ಲಿ ನೋಡ್ರಿ, ಇದು JP ನಡ್ಡಾ ಬಳ್ಳಾರಿಗೆ ಲಾಸ್ಟ್ ಟೈಮ್ ಎಲೆಕ್ಷನ್ ನಾಗ ಬಳ್ಳಾರಿಗೆ ಬಂದಾಗ ಅವಾಗ ನಮ್ ಸಾಹೇಬ್ರಿಗೆ ಶಿವಳ್ಳಿ MLA ಇದ್ರಲ್ರಿ, ತಿಳ್ಕೊಂಡ್ರಿ ಅವ್ರ ಮಗ ರೀ. ಮೋದಿ ಅವ್ರಿಗೆ ತೋರಿಸ್ತೀನಿ. ಇದು ಲೆಂತ್ ಐತಲ್ರಿ? ಲೆಂತ್ ಐತ್ರಿ 60 ಫುಟ್ ಮಾಡಿದ್ರಿ ಮಾಲಿನ. ಇದನ್ರಿ ಇದು ಇಷ್ಟು ದಪ್ಪ ಐತ್ರಿ ಮಾಲಿ, ಅಲ್ಲಿ ಕಾಣವಲ್ದದ. ಯಾಕಂದ್ರೆ ಗೊಮ್ಮಟೇಶ್ವರ ಸೈಜ್ ಉದ್ದ ಐತಿ, ಬಹಳ ಹೈಟ್ ಐತಿ. ನಮ್ ಬ್ರದರ್ ಹೋಗಿದ್ರಿ, ಬ್ರದರ್ ಹೋಗಿ ಅವನ ಇಲ್ಲಿಂದ ಇದು ಮಾಡಿ ಅಭಿಷೇಕ್ ಕೊಟ್ಟವ್ರಗ ಅಲ್ಲಿ ಪೂರ್ತಿ ಗಂಟೆ ಕಟ್ಟಿ ಎಲ್ಲಾ ಪೂರ್ತಿ ಅವನ ಮಾಡಿ ಅವ್ ವಾಪಸ್ ಬಂದಿದ್ರಿ. ಅಲ್ಲಿ ಮಟ ಬೀಳಿಲ್ರಿ ಅವ್ರ, ಯಾಕಂದ್ರೆ ಹೂವಿನ ಮಾಲಿ ಎಲ್ಲಾ ಹರಿತಾವ್ ಇಲ್ಲಿ. ಯಾಲಕ್ಕಿ ಮಾಲಿ ನಮ್ಮ ವಜ್ರಕುಮಾರ್ ಸರ್ ಅಂತ ಅದಾರ್ರಿ, ಪ್ರೊಫೆಷನಲ್ ಕೊರಿಯರ್ ಹೆಡ್ ಅವ್ರು ನಡೆಸೋದಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ 3 ವರ್ಷದಿಂದ ರಿಕ್ವೆಸ್ಟ್ ಮಾಡ್ಕೊಂಡ್ ನಾನು ಯಾಲಕ್ಕಿ ಮಾಲಿನ ತರ್ತೀನಿ ಹೂವಿನ ಮಾಲಿ. ಅವ್ರು ಬಾಳ ಕನ್ವಿನ್ಸ್ ಮಾಡಿ ಮಹಾ ಮಸ್ತಾಭಿಷೇಕ 6 ವರ್ಷಕ್ಕೇನ ಆಗ್ತೈತ್ರಿ ಒಂದ್ಸತ, 12 ವರ್ಷಕ್ಕೇನ್ರಿ ಅದಾಗ್ತೈತಿ. ಅದನ್ನ ಅವ್ರು ಅಲ್ಲಿ ಬಾಳ ಇದು ಮಾಡಿ ಅಲ್ಲಿ ಎಲ್ಲರಿಗೂ ಒಪ್ಪಿಸಿ ಯಾಲಕ್ಕಿ ಮಾಲಿನ ಒಯ್ದ್ರು. ನನಗೆ ಬಾಳ ಕಂಡೀಷನ್ ಮಾಡಿದ್ರು, ನೋಡಪ್ಪ ಅದು ಹರಿಬಾರ್ದು, ಯಾಕಂದ್ರೆ ಹೂವಿನ ಮಾಲಿ ಎಲ್ಲಾ ಹರಿತಾವು, ಯಾಲಕ್ಕಿ ಮಾಲಿ ಮಾತ್ರ ನನ್ ಮರ್ಯಾದೆ ಉಳಿಸ್ಬೇಕು ನೀನ್ ಅಂದಿದ್ದಕ್ಕೆ ಒಳಗದನ್ನ ವೈರ್ ಇಷ್ಟು ದಪ್ಪ ವೈರ್ ಕಟ್ಟಿ ಎಳೆದ್ರ ಹರಿಬಾರ್ದ್ರ ಆ ಟೈಪ್ ವ್ಯವಸ್ಥೆ ಅದನ್ನ ಕಟ್ಟಿ ಬಂದಿದ್ವಿ. ಅಷ್ಟು ದೊಡ್ಡ ಮೂರ್ತಿಗೆ ಮಾಲಿ ಏನೇನಿಲ್ರಿ, ಫಂಕ್ಷನ್ ಮುಗಿದ್ಲೇ ಎಲ್ಲಾರು ಹರ್ಕೊಂಡ್ ಅದ್ರಾಗಿಂದ ಯಾಲಕ್ಕಿ ಪ್ರಸಾದ ಅಂತೇಳಿ ಒಯ್ದ ಬಿಟ್ರಂತದನ್ನ. ಇದು ಪೇಟ ಡಾಕ್ಟರ್ ರಾಜ್ಕುಮಾರ್ 40 ವರ್ಷ ಹಿಂದಿಂದ ಫೋಟೋ ಅಂತಿರಿ. ಇದನ್ನ ನೋಡಿ ಅವ್ರು ನಮ್ಮ ಜೂನಿಯರ್ ರಾಜ್ಕುಮಾರ್ ಬಂದ ನನಗೆ ಇಂಥದ ಪೇಟ ಮಾಡ್ಕೊಡ್ಬೇಕು ನೀನ್ ಅಂತೇಳಿ ಕುಂತ ಫೋರ್ಸೇಬಲ್ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ದವ್ ನನಗೆ ಮಾಡ್ಲೇಬೇಕು, ನೀನ್ ಬರಂಗಿಲ್ರಿ ಇವ್ರು ನನ್ಗೆ ಯಾಕೆ ಇದು ಮಾಡಂತೀರಿ ಬರಂಗಿಲ್ಲ ಅಂತಂದೆ. ಬರ್ತೈತ್ ಕಾರಿಗರ್ ವರ್ಕರ್ ನಿನ್ ಮಾಡಕ್ ಬರ್ತೈತಿ, ನೀನ್ ಮಾಡ ಅದ ಡಾಕ್ಟರ್ ರಾಜ್ಕುಮಾರ್ ಹಾಕಂದಾರ ನೀನು ಮಾಡ್ಲೇಬೇಕ, ನಾನು ಪುನೀತ್ ರಾಜ್ಕುಮಾರ್ ಹಾಕ್ಲೇಬೇಕು ಅದನ್ನ ಅಂತೇಳಿ ಮಾಡಿಸ್ಕೊಂಡು ಹೋಗಿದ್ರು. ಇಲ್ಲಂದ್ರ ನಾ ವರ್ಕ ಕಲಿತಿದ್ದಿಲ್ರಿ, ಕೋರ್ಸ್ ಮಾಡ್ಲಿತ್ತಿದ್ರ. ಪುನೀತ್ ರಾಜ್ಕುಮಾರ್ ಹಾಕ್ಬೇಕಂತೇಳಿ ಪೇಟ ರೆಡಿ ಮಾಡಿಸ್ಕೊಂಡ್ ಅವ್ರು ಕ್ಯಾರಿ ಮಾಡ್ಕೊಂಡು ಬೆಂಗಳೂರು ಹೋಗಿ 8 ದಿವಸ ಇದ್ದಾಗ ಅಷ್ಟ್ರ ನೋಡೋಗ ಪುನೀತ್ ರಾಜ್ಕುಮಾರ್ ಅವ್ರು ಇದಾಗಿದ್ರಿ. ಇದು ಪೇಟ ಮತ್ತೆ ಶಿವಣ್ಣ ಅವ್ರಿಗೆ ಹಾಕಿದ್ರು ಇದನ್ನ ಇದ ಪೇಟ ಇದು ಶಿವಣ್ಣ ಅವ್ರಿಗೆ ಹಾಕಿದ್ರು.
ಇದು ಇದ್ರಾಗಿರ್ಬೋದ್ರಿ, ಇದು ಕಾಗನಹಳ್ಳಿ ಬಂದಿದ್ದು. ಇಲ್ಲಿ ನಮ್ ಬಾಜು 15 ಕಿಲೋಮೀಟರ್ ಐತಿ ಕಾಗನಹಳ್ಳಿ. ಅವಾಗ ಬಂದಾಗ ನಮ್ ಜೋಶಿ ಸಾಹೇಬ್ರ ಹಾಕಿರೋ. ಈಗ ಫಾರಿನ್ ಕಂಟ್ರಿಗೆ ಏನಾರ ಕಳ್ಸಿದ್ದೆ ಐತೇನ್ರಿ ಎಕ್ಸಾಂಪಲ್? ಫೋಟೋಸ್ ಇಲ್ರಿ. ಅಲ್ಲ, ನಮ್ಮ ನೀವು ಬಾಳ ಹೋಗ್ಯವ್ರಿ. ಹಾ. ಈಗ ನಮ್ಮ ಇವ್ರು ಹಂದಿಗ್ನೂರ್ ಅಂತೇಳಿ ಒಂದು ಊರ್ ಐತ್ರಿ. ಹಾ. ಅಲ್ಲಿ ಅವ್ರು ದೊಡ್ಡ ರೈತರದಾರ. ದೇಸಾಯಿ ಮಾಡ್ತಾನ. ಹಾ ದೇಸಾಯಿ ಅಂತಾನ. ಅವ್ರ ಫ್ಯಾಮಿಲಿ ಅವ್ರ ಮಗಳೊಬ್ರು ಅಮೆರಿಕಾದಾಗ ಇರ್ತಾರ. ಅಲ್ಲಿ ಬಸವಣ್ಣನ ಮೂರ್ತಿಗೆ ಇಲ್ಲಿಂದ ಮಾಲಿ ಒಯ್ದು ಅಲ್ಲಿ ರಜಾಕ್ ಹೋಗಿ ಅಲ್ಲಿ ಬಸವಣ್ಣನ ಮೂರ್ತಿಗೆ ಹಾಕಿ ಫೋಟೋ ತಕೊಂಬಂದ್ ಕೊಟ್ಟಿದ್ರು. ಫೋಟೋ ಮಿಸ್ ಆಗಿದ್ರಿ ಅದು. ಇಲ್ಲಿ ನೋಡ್ರಿ ನಿಮ್ ಮಾಲಿ ಎಲ್ಲಿ ಹಾಕಿ ನೋಡ್ರಿ ಅಂತಂದ್ರೆ, ಸರ್ ಹೊರ ಹೋಗಿದ್ರೇನ್ರಿ ಅಂದ್ರೆ, ಅಮೆರಿಕಾ ಹೋಗಿದ್ದಿಪ್ಪ ನನ್ ಮಗಳ ಹತ್ರ, ಈ ಫೋಟೋ ಅಲ್ಲಿ ಹಾಕಿ ಫೋಟೋ ತಕೊಂಬಂದಿನಿ ನೋಡ ಅಂತೇಳಿ. ಸರ್, ಈಗ ಈ ಏಲಕ್ಕಿ ಮಾಲಿ ಎಲ್ಲ ಕೊಡ್ತಾರಲ್ಲ, ಇದು ಲೈಫ್ ಎಷ್ಟು ದಿನ ಇರ್ತೈತಿ? ಅದನ್ನ ಹೆಂಗ್ ಸ್ಟೋರ್ ಮಾಡ್ಬೇಕು? ಈಗ ನೀವು ಗಾಳಿ ಒಳಗ ಈ ನಾವ್ ಏನ್ ಇಟ್ಟಿವಲ್ಲ, ಈ ನಮೂನಿ ಇಟ್ರೆ 2 ವರ್ಷ ಮಟ ಏನಾಗಂಗಿಲ್ರಿ ಮಾಲಿ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಕಾಸ್ಟ್ ಜಾಸ್ತಿ ಇರ್ತೈತ್ರಿ ಇದು. ನಿಮ್ಗೆ 150 ಕೆಳಗಡೆ ಸಿಗಂಗಿಲ್ಲ. ಸ್ವಲ್ಪ ಚೆನ್ನಾಗಿರೋ ಮಾಲಿ ಅಂದ್ರೆ 1000 ರೂಪೀಸ್ ಮಟ ಬರ್ತೈತಿ. 1000 ರೂಪೀಸ್ ಕೊಟ್ಟಾಗ ಮನುಷ್ಯಂಗೆ ಏನಾಗ್ತಿದ್ರಿ, ಫಂಕ್ಷನ್ ಮುಗಿತಾನ ಅದನ್ನ ಮುಚ್ಚಿಡ್ಬೇಕು ಅಂತೇಳಿ ಡಬ್ಬ್ಯಾಗ ಹಾಕಿಡ್ತಾರಿ, ಲಘು ಕೆಟ್ಟೋಗ್ಬಿಡ್ತೈತಿ. ನಾವೆಲ್ಲರಿಗೂ ಏನ್ ಕೇಳ್ತೀವಿ, ನಮ್ ಜನ ಮದ್ವಿ ಮಾಡ್ತಾರ್ರಿ, ರಿಸೆಪ್ಷನ್ ಒಲಿಮಾ ಅಂತೇಳಿ ಮಾಡ್ತಾರ. ಒಂದ್ ಮಾಲಿ ಒಯ್ದ 4-5 ಮಾಡ್ರಿ ಅಂತೀವ್ರಿ ನಾವು. ನೀವು ನಿಮ್ ತಮ್ಮನ್ ಕೊಡ್ರಿ, ಅವ್ರ ಮಗ ರಿಲೇಷನ್ ನಾಗ ಯಾರು ಯೂಸ್ ಮಾಡ್ಬೋದು ಅಂತ ನಾವ್ ಹೇಳ್ತೀವಿ. ಇಲ್ರಿಪಾ ನಮ್ ಮಾಲಿ ಅದ ನಾವ್ ಯಾಕೆ ಕೊಡೋಣ ಅಂತೇಳಿ ಅವ್ರು ತೆಗೆದಿಟ್ಟ ಕೆಡಿಸ್ಕೊಂಡ್ಬಿಡ್ತಾರೆ. ನಾವು ಖುಲ್ಲಾ ಇಡ್ರಿ ಅಂತೀವ್ರಿ. ಓಪನ್ ಆಗಿಡ್ಬೇಕು. ಓಪನ್ ಹಿಂಗಿಟ್ರೆ ಏನೇನು ಆಗೋದಿಲ್ಲ. ಹಿಂಗಿಟ್ರೆ ಏನೇನು ಆಗಂಗಿಲ್ಲ. ಮತ್ತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ವರ್ಷ ಒಂದ್ 250 ಮಾಲಿ ಮಠ ಕೊಡ್ತೀನಿ ನಾನು. 150 ಮಾಲಿ ಇದಕ್ ಹೋಗ್ತಾವ್ರಿ, ವರ್ಷ ಹೋಗ್ತಾವ. ನವೆಂಬರ್ 1ಕ್ಕೆ ಕರ್ನಾಟಕ ರಾಜ್ಯೋತ್ಸವಕ್ಕೆ. ಮತ್ತೆ ಅಲ್ಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದವ್ರು ಎಕ್ಸ್ಟ್ರಾ ತರಿಸಿ ಇಟ್ಕೊಂಡಿದ್ದಾರೆ. ಟೋಟಲ್ 250 ಮಾಲಿ 250 ಪೀಸ್ ತರಿಸ್ಕೊಂಡು ವರ್ಷ ಇರ್ತೈತ್ರಿ ಅವ್ರು. ಯಾಕಂದ್ರೆ ಅಲ್ಲಿ ಯೂಸ್ ಆಗ್ತಿರ್ತೈತ್ರಿ ನಮ್ಗೆ, ನೀವು ಕೊಟ್ಟು ಕಳಿಸ್ರಿ ಅಂತ ಹೇಳಿ. ಇದು ಹೆಂಗೈತಿ ಅಂದ್ರೆ, ಪೊಲಿಟಿಕಲ್ ಏನಾರ ನಿಮ್ದು ಶುರು ಆತ್ರಿಪ್ಪ, ನಾವ್ ಏನಾರ ಸ್ವಲ್ಪ ನಾವು ಇದ್ರೊಳಗ ಸ್ವಲ್ಪ ಜಾಸ್ತಿ ಪೊಲಿಟಿಕಲ್ ಒಳಗ್ ಹೊಂಟೇವಿ ಅಂದ್ಮೇಲೆ ನಿಮ್ಗೆ ಹಂಗ ಇಟ್ರಿ ಇರಂಗಿಲ್ರಿ. ನೀವು ಒಂದ್ ಶಾಲ್ ಹಾಕ್ಬೇಕು, ದೊಡ್ಡರ್ಗ ಮಾಲಿ ಹಾಕ್ಬೇಕು, ಅವಾಗ ನಮ್ ಬಿಸ್ನೆಸ್ ಜಾಸ್ತಿ. ಮತ್ತೆ ಗಣಪತಿ ಹಬ್ಬದಾಗ ನಮ್ ಜನ ಹಜ್ ಉಮರಾಗ ಹೊಂಟಾರ್ರಿ. ಈಗ ಅವಾಗ ಸಣ್ಣ ಮಾಲಿ ರೀ. ಅವಾಗ ದೊಡ್ಡ ಮಾಲಿ ಹೋಗ್ಬೇಕಂದ್ರೆ CM ಲೆವೆಲ್, ಮಿನಿಸ್ಟರ್ ಲೆವೆಲ್ ಒಟ್ಟಾರೆ ನಿಮ್ಮ ಫೀಲಿಂಗ್ ಹೇಳ್ರಿ, ಹೆಂಗ್ ಅನಿಸ್ತದ ಇದು? ಈಗ ನಾವು ಕೆಲ್ಸ ಮಾಡೋ ಖುಷಿ ಬಾಳ ಐತ್ರಿ ನಮ್ಗೆ. ನೀವ್ ಎಷ್ಟು ಕೆಲಸ ಕೊಟ್ರು ನಾನು ಮಾಡಬಲ್ಲೆ. ಯಾಕಂದ್ರೆ ಆ ನಮೂನಿ ಕ್ಯೂರಿಯಾಸಿಟಿ ಐತ್ರಿ, ನಮ್ ಕೆಲಸ ಮಾಡ್ಬೇಕು, ಹೊಸದ್ ಮಾಡ್ಬೇಕಂತೇಳಿ. ದುಡ್ಡು ಮುಖ್ಯ ಅಲ್ರಿ. ಕೆಲಸ ಮಾಡಿದ್ರೆ ದುಡ್ಡು ತಾನ ಬರ್ತಾವ. ಕೆಲಸ ಮಾಡ್ಬೇಕ್ರಿ, ಒಳ್ಳೆ ಕೆಲಸ ಮಾಡಿಕೊಡ್ಬೇಕು, ಜನ ಅಪ್ರಿಶಿಯೇಟ್ ಮಾಡ್ಬೇಕು. ಈಗ ಸರ್ ಅಂದ್ರಿ, ಅವ್ರು ನಮ್ಗೆ ನೋಡಿಲ್ಲ, ರಾಣಿಬೆನ್ನೂರ ಊರು, ನಾನು ವರ್ಕ್ ದಾವಣಗೆರೆಯಾಗ ಮಾಡ್ತೀನಿ, ನೀವು ಗವರ್ನರ್ ಎಂತ ಮಾಲಿ ಮಾಡಿ ಕಳಿಸ್ತೀರಿ, ಜನ ನೋಡಿದ್ರೆ ಮೆಚ್ಚಬೇಕು, ನೆಕ್ಸ್ಟ್ ಆರ್ಡರ್ ನಿಮ್ಗೆ ಕೊಡಿಸ್ಬೇಕು ನಾನು ಅಂತ ಹೇಳಿದಕ್ಕೆ, ನನ್ನ ಫಸ್ಟ್ ಕ್ವಾಲಿಟಿ ಏಲಕ್ಕಿ ಒಳಗೆ ಕೆಲಸ ಮಾಡೋದ್ರಿ. ನಾ ಹೇಳಿಬಿಟ್ರಿ, ಸರ ನಮ್ದು 100 ರೂಪಾಯಿ 200 ರೂಪಾಯಿ ಹೆಚ್ಚಿಗೆ ಆಗ್ತೈತಿ, ಕ್ವಾಲಿಟಿ ಮಾತ್ರ 1 ನಂಬರ್ ಕೊಡೋದ್ರಿ ಅಂತೇಳಿ ನನ್ನ ಆ ಮಾಲಿನ ಒಪ್ಕೊಂಡ, ಆ ಮಾಲಿ ಅವ್ರು ನೋಡ್ಲಿಲ್ದಂಗ ನಾ ಅದು ಆರ್ಡರ್ ತಗೊಂಡ್ ಮಾಡ್ಕೊಂಡು ಎಲ್ಲಿ ಹೋದ್ರು ಅಷ್ಟೇ. ನಮ್ಮ ಬಳ್ಳಾರಿ ಒಳಗ DCC ಬ್ಯಾಂಕ್ ಓಪನಿಂಗ್ ಇತ್ರಿ. ಅವಾಗ ಒಂದ್ 5-6 ಲಕ್ಷ ರೂಪಾಯಿ ಮಾಲಿ ಅವರು ನೋಡಿದ್ದಿಲ್ಲ. ಹಂಗ ಸುಮ್ನ ಇದ್ರ ಮೇಲೆ ರೀ, ಇವ್ರು ಆನಂದರಾವ್ ಮಿನಿಸ್ಟರ್ ಇದ್ರು ನೋಡ್ರಿ, ಅವ್ರು ಬ್ಯಾಂಕ್ ಇರ್ಬೋದ್ರಿ ಅಲ್ಲೇ. ಬಟ್ ಇರ್ತಾವ್ರಿ, ಇದು ಐತಿ, ಬಿಸ್ನೆಸ್ ಐತಿ, ಮಾಡಕ್ ಕುಂತೀವಿ. ಖುಷಿ ಐತಿ, ಬಾಳ ಖುಷಿ ಐತ್ರಿ. ಸಾರ್ವಜನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲಾ ಸಾರ್ವಜನಿಕರ ಪ್ರೀತಿನರ್ ಇದೆ. ಯಾಕಂದ್ರೆ ನಾ ಇಲ್ಲಿ ಕುಂತ ನಾ ಕೆಲಸ ಮಾಡ್ತೀನಿ. ಅಮೆರಿಕ ಮಠ ಒಯ್ಯೋರು ನೀವ, ದಿಲ್ಲಿ ಮುಂಬೈಗೆ ಒಯ್ಯೋರು ನೀವ. ಎಲ್ಲಾ ನಮ್ ಜನ ಹಿಂಗ ಮಾಡಿ ನಮ್ಗೆ ಬಹಳ ಸಹಕಾರ ಅಂದ್ರೆ ಬಹಳ ಸಹಕಾರ ಐತಿ. ಯಾಕಂದ್ರೆ ಸಾರ್ವಜನಿಕರ ಸಹಕಾರದಿಂದ ಇಲ್ದಂಗ ಯಾವ್ದು ನಡೆಯಂಗಿಲ್ರಿ. ಅದ್ರಾಗ ನಮ್ದು 100 ವರ್ಷದ ನಮ್ದು ವ್ಯಾಲ್ಯೂ ಏನೈತೆ ಅಂದ್ರೆ, ಜನ ಆ ನಮ್ಗೆ ಅಷ್ಟು ಪ್ರೀತಿ ಮಾಡ್ತಾರ. ನಾವು ಜನಕ್ಕೆ ಅಷ್ಟೇ ಸೇವೆ ಕೊಡ್ತೇವೆ. 24x7 ಸೇವಾ ರೀ ನಮ್ದು. ನೀವು ರಾತ್ರಿ 2 ಗಂಟೆಗೆ ಬೆಳಗಾಮಿಂದ ಬಂದು ಹಾವೇರಿ ಬಸ್ ಸ್ಟ್ಯಾಂಡ್ 2 ಗಂಟೆ 3 ಗಂಟೆ ನಿಂತು ಬೆಂಗಳೂರು ಮಾಲಿ ಒಯ್ದಾರಿ ನಾವು ಹೋಗಿ ಕೊಟ್ಟು ಬರ್ತೇವೆ. ನಾವು ಇಲ್ಲ ಅಂತ ಯಾರು ಇನ್ನೂ ತನಕ ನಾವು ಇಲ್ಲ ಅಂತೇಳಿ ಯಾರಿಗೂ ಹೇಳಿಲ್ಲ. ನಮ್ಮ ರೆಕಾರ್ಡ್ ಇಲ್ರಿ. ಎಲ್ಲಾ ಸಾರ್ವಜನಿಕರಿಗೂ ಬಹಳ ಧನ್ಯವಾದ. ಯಾಕಂದ್ರೆ ಅಷ್ಟ ನಮ್ಗೆ ಸಹಕಾರ ಮಾಡಿ ನಮ್ಮ ವಿಶ್ವದಾದ್ಯಂತ ನಮ್ದು ಇದು ಮಾಡಿದ್ದಕ್ರಿ, ಏಲಕ್ಕಿ ಮಾಲಿನ ಪ್ರಸಿದ್ಧಿ ಮಾಡಿದ್ದಕ್ಕೆ. ಇದಿಷ್ಟು ನೋಡ್ರಿ, ಹಾವೇರಿಯ ಸುಪ್ರಸಿದ್ಧ ಏಲಕ್ಕಿ ಮಾಲೆಯ ಹಿನ್ನೆಲೆ ಮತ್ತು ಅದರ ಭವಿಷ್ಯ, ವರ್ತಮಾನ ಎಲ್ಲಾನು ಹೇಳೇನಿ. ಎನಿಹಾವ್ ಇಲ್ಲಿಯ ಒಂದು ಅಡ್ರೆಸ್ ಮತ್ತು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲಾನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀನಿ. ಅವಶ್ಯಕತೆ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೋಡ್ಕೊಳ್ರಿ. ಅವ್ರದ್ದು ಎಲ್ಲಾ ಕಾಂಟ್ಯಾಕ್ಟ್ ಡೀಟೇಲ್ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ. ಜೈ ಹಾವೇರಿಯ ಏಲಕ್ಕಿ ಮಾಲೆಗೆ ಜಯವಾಗ್ಲಿ, ಕರ್ನಾಟಕಕ್ಕೆ ಜಯವಾಗ್ಲಿ. ಜೈ ಶಂಕ್ರಿ, ಜೈ ಶಂಕರಿ.